ರಾಜಕಾರಣಿಗಳು ಅವರೆಲ್ಲರೂ ಸೇರಿ ದೇಶ ಲೂಟಿ ಮಾಡೋಕ್ಕೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಂಪನಿ IRB ಕಂಪನಿ. ನಾನು ಹೇಳಿದೆ ಈ ಉಸ್ತುವಾರಿ ಸಚಿವರಿಗೆ, ನಿಮಗೆ ಪ್ರಾಮಾಣಿಕತೆ ಇದ್ರೆ ನೀವು ಧರ್ಮಸ್ಥಳ ಪ್ರಮಾಣ ಮಾಡಿ, ನಾವು ಹೇಳಲಿಲ್ಲ ಕೇಸ್ ಮಾಡಕ್ಕೆ, ನಮ್ಮ ಮೇಲೆ ಯಾಕೆ ಕೇಸ್ ಮಾಡಿದ್ರಿ? ನಾಮಧಾರಿ ಸಮುದಾಯವನ್ನೇ ಇವತ್ತು ಎತ್ತಿ ಹಿಡಿಯುವ ಒಬ್ಬ ಗುರುಗಳ ಮೇಲೆ ಕೇಸ್ ಮಾಡಿದರೆ 8 ಜನ ಈಡಿಗ ಸಮುದಾಯದವರ ಮೇಲೆ ಕೇಸ್ ಮಾಡಿದರೆ ನೀವು. ಆದ್ರಿಂದ ಇದು ನಾವು ಮರೆಯೋದಿಲ್ಲ. ಶಿರೂರು ಗುಡ್ಡ ಸಂದಸ್ತರನ್ನ ಕರ್ಕೊಂಡು ಡೆಲ್ಲಿಗೆ ಹೋದಾಗ ಈ ಕ್ಷೇತ್ರದ ಮಾನ್ಯ ಸಂಸದರು ಕೂಡ ಒಂದು ಕಪ್ ಟೀ ಬೇಕು ಅಂತ ಕೇಳಲಿಲ್ಲ, ಎಲ್ಲಿ ಉಳ್ಕೊಂಡಿದೆ ಅಂತ ಕೇಳಲಿಲ್ಲ ಈ ಸಂಸದರು. ಅದಕ್ಕೆ ನಾನು ಹೇಳತಕ್ಕಂಥದ್ದು, ನಾವು ಹಿಂದುಳಿದ ವರ್ಗದವರು 2A ಇಲ್ಲಿರ್ತಕ್ಕಂಥವರು, ನಮಗೆ ಇವತ್ತು ಕೂಡ ಅಸ್ಪರ್ಶ್ಯತೆ ಇದೆ ಅಂತಕ್ಕಂಥದ್ದು ಇವತ್ತು ಎದ್ದು ಕಾಣತಕ್ಕಂಥದ್ದು. ಆದ್ರಿಂದ ಸಮುದಾಯದ ಸ್ವಾಮೀಜಿಗಳಂದ ಹೇಳಿಕೊಂಡವರು, ಸಮುದಾಯದಿಂದ ಹೇಳಿಕೊಂಡು ಸಮುದಾಯದವರ ಮನೆ ಹೋಗಿ ಪಾದಪೂಜೆ ಮಾಡಿಕೊಂಡು ಅವರ ಸನ್ಮಾನ, ಅವರ ಶಾಳು ಮತ್ತು ಹಾರ ಮತ್ತು ಕಾಣಿಕೆ ನೀವು ತೆಗೆದುಕೊಳ್ತೀವಿ ಅಂತಂದರೆ ನಿಮಗೆ ಜವಾಬ್ದಾರಿ ಇದೆ. ಈ ಸಮುದಾಯದ ಧ್ವನಿಯಾಗಿ ನೀವಿರಬೇಕು. ನಮಸ್ಕಾರ. ಕುಶಲಿ ಟೈಮ್ಸ್ನ ವೀಕ್ಷಕರೆಲ್ಲರಿಗೂ ಕೂಡ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶಕ್ತಿಪೀಠದ ಪೀಠಾಧಿಪತಿಗಳಾದಂಥ ಶ್ರೀ 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 ಡಾಕ್ಟರ್ ಪ್ರಣವಾನಂದ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ಸ್ವಾಮೀಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ನೇರ ನುಡಿಗಳ ವ್ಯಕ್ತಿತ್ವವನ್ನು ಹೊಂದಿರುವಂಥ ಶ್ರೀಗಳು ಆಗಿರೋದ್ರಿಂದ ಕೆಲವು ವ್ಯಕ್ತಿಗಳು ನಿಮ್ಮ ಬಗ್ಗೆ ಕೆಲವಷ್ಟು ಜನ ಬೇಸರ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ. ಭಾಳಷ್ಟು ಜನ ನಿಮ್ಮನ್ನು ಪ್ರೀತಿಸ್ತಾರೆ, ಕೆಲವಷ್ಟು ಜನ ನಿಮ್ಮ ಬಗ್ಗೆ ಬೇಸರ ಇದೆ, ಇದಕ್ಕೆ ಏನು ಹೇಳ್ತೀರಿ ಅಂತ. ನೋಡ್ರಿ, ಒಂದಷ್ಟು ಜನರಿಗೆ ಹೀರೋ ಆಗಬೇಕಂದ್ರೆ ಒಂದಷ್ಟು ಜನರಿಗೆ ವಿಲ್ಲನ್ ಆಗಲೇಬೇಕು. ಯಾರು ಪ್ರೀತಿಸ್ತಾರೆ, ಯಾರು ತಿರಸ್ಕಾರ ಮಾಡ್ತಾರೆ, ಅದು ನಾವು ಗಮನಿಸೋದಿಲ್ಲ. ನಾವೇನು ನಮ್ಮ ಕಾರ್ಯ ಏನಿದೆ, ನಮ್ಮ ಕಾರ್ಯಕ್ಷೇತ್ರ ಏನಿದೆ, ನಮ್ಮ ಗುರಿ ಏನಿದೆ, ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಏನಿದೆ, ಅದರ ಮೇಲೆ ಇರತಕ್ಕಂಥ ಆತ್ಮಸಾಕ್ಷಿಕೆ ಅದು ಏನಾಗಬೇಕಾಗುತ್ತೆ, ಒಪ್ಪಿಗೆ ಇರಬೇಕಾಗತ್ತೆ. ಅದು ಮತ್ತು ಯಾರಿಗೆ ಪ್ರೀತಿ ಇದೆ ಪ್ರೀತಿ ಇಲ್ಲ ಅಂತಕ್ಕಂಥದ್ದು ಅವರವರ ಸ್ವಾರ್ಥದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಹೇಳುತ್ತಾರೆ. ನಾವು ಯಾರ ಪ್ರೀತಿಗೂ, ಯಾರ ಹೊಗಳಿಕೆಗೂ, ಯಾರ ತಗಳಿಕೆಗೂ ಕೂಡ ನಾನು ಕೆಲಸ ಮಾಡುವುದಿಲ್ಲ. ನಾನು ಸಮಾಜದ, ಈ ರಾಜ್ಯದ ಸಮಾಜದ ಕಡೆ ಇರತಕ್ಕಂಥ ಅವರು ಯಾರು ಆ ಶೋಷಣೆಗೆ ಒಳಪಟ್ಟಿರ್ತೀರಿ, ಯಾರು ನಿರ್ಗತಿಕರಾಗಿರ್ತೀರಿ, ಯಾರು ಸಾಂವಿಧಾನಿಕವಾದ ಹಕ್ಕುಗಳಿಗೆ ಅವರು ಏನೂ ಸಿಗಲಿಲ್ಲದ ಬೀದಿಗೆ ಬರ್ತೀರಿ, ಅಂಥವ್ರಿಗೋಸ್ಕರ ಧ್ವನಿ ಎತ್ತುವುದು ನಮ್ಮ ಧರ್ಮ. ಹಾಗಾಗಿ ನಾನು ಮಾಡ್ತಾ ಇರ್ತೀನಿ. ಅದರಲ್ಲಿ ಯಾರಿಗೆ ನೋವು, ಯಾರಿಗೂ ಸಮಸ್ಯೆ, ಯಾರಿಗೆ ಪ್ರೀತಿ ಅಂತ ನಾವು ಯಾವತ್ತೂ ಕೂಡ ನೋಡಲಿಲ್ಲ. ಈಗ ಶಿರೂರು ಗುಡ್ಡದಲ್ಲಿ ಸಾವನ್ನಪ್ಪಿರುವಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಮುಂದಾಗಿದ್ರಿ, IRB ಕಂಪನಿ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ರಿ. ಈಗ ಎಲ್ಲಿಗೆ ಬಂದಿದೆ ಆ ಹೋರಾಟ ಅಂತ ನೋಡಿ. IRB ಅಂತ ಕಂಪನಿ ಒಂದು ದೇಶದ್ರೋಹ ಕಂಪನಿ. ಆ ಕಂಪನಿ ಈ ದೇಶದಲ್ಲಿ ಹುಟ್ಟಿರದೆ ಭಾರತದ ಲಕ್ಷಾಂತರ ಜನ, 140 ಕೋಟಿ ಜನ ಟ್ಯಾಕ್ಸ್ ಕೊಡತಕ್ಕಂಥ ಹಣವನ್ನು ಲೂಟಿ ಮಾಡಿ ಆ ಕಂಪನಿ ಮತ್ತು ಅದನ್ನ ಕಂಪನಿಯ ಹಿಂದ್ಗಡೆ ಇರತಕ್ಕಂಥ ರಾಜಕಾರಣಿಗಳು ಅವರೆಲ್ಲರೂ ಸೇರಿ ದೇಶ ಲೂಟಿ ಮಾಡೋಕ್ಕೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಂಪನಿ IRB ಕಂಪನಿ. ಮತ್ತು IRB ಕಂಪನಿ ಅಷ್ಟೇ ಅಲ್ಲ, ಇದರಲ್ಲಿ ಬಹಳ ದೊಡ್ಡ ಪಾತ್ರ NHI ಇದೆ. NHI ಗುತ್ತಿಗೆ ಕೊಟ್ಟಿರ್ತಕ್ಕಂಥದ್ದು IRBಗೆ. ಇದನ್ನ ಬಹಳ ಜವಾಬ್ದಾರಿಯೂ ಕೂಡ ಸನ್ಮಾನ್ಯ ಶ್ರೀ ನಿತಿನ್ ಗಡ್ಕರಿ ಅವ್ರಿಗೂ ಕೂಡ ಈ ಜವಾಬ್ದಾರಿಯಿಂದ ಹಿಂದಕ್ಕೆ ಹೋಗಕ್ಕಾಗೋದಿಲ್ಲ. ಹಾಗಾಗಿ IRB ಅಂತ ಕಂಪನಿಯನ್ನೇ ಮುಟ್ಟಕ್ಕೆ, ಅವರ ಮೇಲೆ ಕಾನೂನು ಕ್ರಮವನ್ನೇ ತೆಗೆದುಕೊಳ್ಳೋದಕ್ಕೆ ಈ ಜಿಲ್ಲೆಯ ಪೊಲೀಸರಿಗೆ ಯಾವ ಕಾರಣಕ್ಕೂ ಸಾಧ್ಯ ಆಗುವುದಿಲ್ಲ. ಅವರ ಕೈ ಕಟ್ಟಿದ್ದಾರೆ, ಪೊಲೀಸರ ಕೈಯನ್ನ ಕಟ್ಟಿದ್ದಾರೆ. ಅದು ಯಾರು ಕಟ್ಟಿದ್ದಾರೆ ಅಂದ್ರೆ ರಾಜಕಾರಣಿಗಳು ಕಟ್ಟಿದ್ದಾರೆ. ಈಗ ತುಂಬಾ ಗೌರ್ಮೆಂಟ್ಗಳು ಬದಲಾಯಿತು, ಆದ್ರೂ ಕೂಡ IRB ಅವರ ವಿರುದ್ಧ ಯಾವುದೇ ಒಂದು ಸರಿಯಾದಂತ ಒಂದು ಬಲವಾದಂತ ಧ್ವನಿ ಎತ್ತುತ್ತಾ ಇಲ್ಲ ಒಂದು ರಾಜಕಾರಣಿಗಳು, ನಮ್ಮನ್ನಾಳುವಂತ ರಾಜಕಾರಣಿಗಳು. ನೋಡ್ರಿ, ಇದು ಉತ್ತರ ಕನ್ನಡ ಜಿಲ್ಲೆಯ ಅಷ್ಟ ಸಮಸ್ಯೆ ಅಲ್ಲ. ಈ ರೋಡಲ್ಲಿ ಪ್ರವಾಸ ಮಾಡತಕ್ಕಂಥ 116 ರಾಜ್ಯದ ಲಕ್ಷಾಂತರ ಜನ ಪ್ರವಾಸ ಮಾಡ್ತಾರೆ. ಸೊ ಇದು ನಾನು ಹೇಳ್ತಾ ಇದ್ದೀನಲ್ಲ, ರಾಜಕಾರಣಿಗಳು, ಎಲ್ಲಾ ಪಕ್ಷದಲ್ಲಿರತಕ್ಕಂಥ ರಾಜಕಾರಣಿಗಳು ಎಲ್ಲರೂ ಕೂಡ ಈ ಕಂಪನಿಯ ಜೊತೆ ಶಾಮೀನಾಗಿದೆ. ಅದು ನಮಗೆ ಗೊತ್ತಿರತಕ್ಕಂಥದ್ದು. ಅದರ ಸಂಪೂರ್ಣ ಮಾಹಿತಿಗಳು ಕೂಡ ನನ್ನ ಕಡೆ ಇದಾವೆ.
ಮುಂದಿನ ದಿನಗಳಲ್ಲಿ ನಾನು ನ್ಯಾಯಾಲಯಕ್ಕೆ ಅದು ಸಬ್ಮಿಟ್ ಮಾಡ್ತೇನೆ. ಮಾನ್ಯ ನ್ಯಾಯಾಲಯದ ಮುಂದೆ ಈಗಾಗಲೇ ಕೊಟ್ಟಿದ್ದೇನೆ. ಇವತ್ತು ನಿಮ್ಮ ಮುಂದೆ ಕೂತು ಮಾತನಾಡುವಾಗ ನನಗೆ ಬಹಳ ಸಂತೋಷ ಇದೆ. ಇವತ್ತಿನ ದಿನ ಕಳೆದ 8 ತಿಂಗಳಾಗಿ ನಿರಂತರವಾದ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಅಂಕೋಲಾ ಪೊಲೀಸ್ ಸ್ಟೇಷನ್ ಅಲ್ಲಿ BNS ಪ್ರಕಾರ 101 ಸೇರಿದಂತೆ ಕೊಲೆ ಕೇಸು ದಾಖಲು ಮಾಡಿ ಇವತ್ತು 8 ಜನರ ಮೇಲೆ ಏನ್ ಮಾಡಿದ್ದಾರೆ, ಅಂಕೋಲಾ ಪೊಲೀಸ್ ಸ್ಟೇಷನ್ ದಾಖಲಾಗಿದೆ. ಸುಮ್ಮನೆ ದಾಖಲು ಮಾಡಲಿಲ್ಲ. ಕಳೆದ ಫೆಬ್ರವರಿ 24ನೇ ತಾರೀಕಿಗೆ ಆದೇಶ ಆಯ್ತು ಏನಂತ, ಕೂಡಲೇ ಇಮಿಡಿಯೇಟ್ ಆಗಿ ಅವರ ಮೇಲೆ FIR ಮಾಡಿ ಅಂತ. ಆದ್ರೆ ಇಷ್ಟು ದಿನವೂ ಕೂಡ FIR ಮಾಡಲಿಲ್ಲ. ಸುಮ್ಮನೆ ಕೂತಿದ್ದಾರೆ ಅಂಗೋಲಾ ಪೊಲೀಸರು. ಮಾನ ಮರ್ಯಾದೆ ಕೂಡ ಅವ್ರಿಗಿಲ್ಲ. ಅಲ್ಲ, ಅವರಿಗೆ ಒಂದು ರಾಜಕಾರಣಿಗಳಿಂದ ಒತ್ತಡ ಬಂದಿರಬಹುದು. ನೋಡ್ರಿ, ರಾಜಕಾರಣಿಗಳಿಗೆ ಒತ್ತಡ ಇರಬಹುದು, ಮತ್ತೊಬ್ಬರು ಒತ್ತಡ ಮಾಡಬಹುದು. ಆದರೆ ಸಂವಿಧಾನ, ಇವತ್ತು ಭಾರತದ ಸಂವಿಧಾನ ಪ್ರಕಾರ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ದಾರೆ. ನ್ಯಾಯಾಲಯದ ಆದೇಶ ಮಾಡಿದರೂ ಸಹ FIR ಮಾಡಲಿಲ್ಲ. ನಾನಿವತ್ತು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಜಗಳ ಮಾಡಿದ್ರಿಂದ ಇವತ್ತು ಅಲ್ಲಿ FIR ಆಯಿತು. ಆದ್ರಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಅಲ್ಲಿನ SHO, ಈಗಿನ SHOನೇ ಅಮಾನತುಗೊಳಿಸಬೇಕು. ಅಲ್ಲಿನ PSI ಅವ್ರು ಹೇಳ್ತಾರೆ, ಮುದ್ದಪ್ಪ ಏನೋ ಹೆಸರಿದೆ ಅವ್ರದ್ದು, ಅವ್ರು ಹೇಳ್ತಾರೆ ಕೋರ್ಟ್ ಆದೇಶವಾದರೂ ಸಹ ಮತ್ತು ನಮಗೆ ಕೋರ್ಟ್ ರಿಮೈಂಡ್ ಮಾಡಬೇಕು ಅಂತ ಹೇಳುತ್ತಾರೆ. ಇದೆಲ್ಲ ಕೂಡ ನ್ಯಾಯಾಂಗ ನಿಂದನೆ. ಮಾನ್ಯ ನ್ಯಾಯಾಲಯ ಗಮನಕ್ಕೆ ಈಗಾಗಲೇ ತರ್ತೀವಿ. ಅದೆಲ್ಲ ಪೆಟಿಷನ್ ರೆಡಿ ಮಾಡಿ ಇಟ್ಟಿದ್ದೀವಿ. ಇವರೆಲ್ಲ ಅಮಾನತು ಮಾಡಬೇಕಾಗತ್ತೆ. ಆದರೆ ಮಧ್ಯಾಹ್ನ ಮೇಲೆ SP ಅವರು ಬಂದರು, ನನ್ನನ್ನು ಮೀಟ್ ಆಗಿದ್ರು, IBಯಲ್ಲಿ ಮೀಟ್ ಆಗಿದ್ರು, FIR ಕಾಪಿ ಕೊಟ್ಟರು. ಅದಕ್ಕೆ ಅದರಲ್ಲಿ ಏನೇನು ಲೋಪದೋಷಗಳಿದಾವೆ ಆ ಲೋಪದೋಷಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ತರ್ತೇವೆ. ಯಾವ ಕಾರಣಕ್ಕೂ ಕೂಡ ಈ ಕಂಪನಿಯ ಮಾಲೀಕರನ್ನೇ ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸುವವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸೋದೂ ಇಲ್ಲ. ಅಷ್ಟೇ ಅಲ್ಲ, 7 ಜನ ನಾಮಧಾರಿ ಈಡಿಗರನ್ನ ತೀರೋಗಿದೆ. ನಾವು ಜಾತಿ ಹಿಡಿದು ಮಾತಾಡುವುದಿಲ್ಲ. ಆದರೂ ಸಹ ಇವತ್ತು ದೇಶದ ರಾಜಕಾರಣದಲ್ಲಿ ದೇಶದ ಎಲ್ಲಾ ವ್ಯವಸ್ಥೆಗಳ ಜಾತಿ ಅಬ್ಬರಿಸದಿಂದ 7 ಜನ ನಾಮಧಾರಿ ಈಡಿಗರು, ಒಬ್ಬರು ಹಲಕ್ಕಿ ಸಮುದಾಯದ ಸಣ್ಣಿಗೌಡ ಅಂತ ಹೇಳಿಕೊಂಡು ಟೋಟಲ್ 7 ಜನ ಅದರಲ್ಲಿ ತೀರೋಗಿದ್ದಾರೆ. ಇನ್ನೊಂದು 4 ತಮಿಳುನಾಡು ಈ ಪಕ್ಕಕ್ಕಿಡೋಣ. ಅದರಿಂದ ನಾವು ಜಗನ್ನಾಥ್ ನಾಯ್ಕ್, ಲೋಕೇಶ್ ನಾಯ್ಕ್ ಹಾಗೂ ಶಾಂತಿ ನಾಯ್ಕ್, ಅವಂತಿಕಾ ನಾಯ್ಕ್, ಲಕ್ಷ್ಮಣ್ ನಾಯ್ಕ್, ಸೊ ಹೀಗೆ ಎಲ್ಲರೂ ಸತ್ರೂ ಕೂಡ ಇವರಿಗೆ ನ್ಯಾಯವನ್ನ ಸಿಗಲಿಲ್ಲ. 5 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. 2 ಲಕ್ಷ ರೂಪಾಯಿ ಅದು ಸತ್ತೋಗಿರತಕ್ಕಂಥವ್ರಿಂದ ಬೋಡಿ ಸಿಗಲಿಲ್ಲ ಅಂತ ಲೋಕೇಶ್ಗೂ ಜಗನ್ನಾಥ್ ಇವತ್ತು ದುಡ್ಡು ಸಿಗಲಿಲ್ಲ. ಆದ್ರಿಂದ ಉಳಿದವ್ರಿಗೆ 5 ಲಕ್ಷ ಸಿಕ್ಕಿದೆ, ಕೇಂದ್ರ ಸರ್ಕಾರ 2 ಲಕ್ಷ ಸಿಕ್ಕಿದೆ. ಒಂದು ಜೀವನಕ್ಕೆ ವ್ಯಾಲ್ಯೂ 7 ಲಕ್ಷ ರೂಪಾಯಿನ ಒಂದು ಉದ್ಯೋಗವನ್ನು ಕೊಟ್ಟಿದ್ದಾರೆ. ಒಂದು ಉದ್ಯೋಗ ಅಂತ, ಅದು 2 ಉದ್ಯೋಗ ಕೂಡ ಏನಾರ ಪರ್ಮನೆಂಟ್ ಅಲ್ಲ, ಅದು ಟೆಂಪರರಿ ಕೊಟ್ಟಿದ್ದಾರೆ. ಮೂಗಕ್ಕೆ ತುಪ್ಪೆ ಹಚ್ಚುವ ಕೆಲಸ ಮಂಗಲ ವೈದ್ಯ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಬೇಕಾಗಿರೋದಿಲ್ಲ. ಇಲ್ಲೇ ಮಾನ್ಯ ಉಸ್ತುವಾರಿ ಸಚಿವರಿಗೆ ನಾವು 1 ಅವರಲ್ಲಿ ಹೋರಾಟ ಈ ಕುಟುಂಬಕ್ಕೋಸ್ಕರ 1 ಅವರದಲ್ಲಿ ಹೋರಾಟ ಮಾಡಿದ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಹೇಳಿದೆ ಈ ಉಸ್ತುವಾರಿ ಸಚಿವರಿಗೆ, ನಿಮಗೆ ಪ್ರಾಮಾಣಿಕತೆ ಇದ್ರೆ ನೀವು ಧರ್ಮಸ್ಥಳ ಪ್ರಮಾಣ ಮಾಡಿ, ನಾವು ಹೇಳಲಿಲ್ಲ ಕೇಸ್ ಮಾಡಕ್ಕೆ, ನಮ್ಮ ಮೇಲೆ ಯಾಕೆ ಕೇಸ್ ಮಾಡಿದ್ರಿ? ನಾಮಧಾರಿ ಸಮುದಾಯವನ್ನೇ ಇವತ್ತು ಎತ್ತಿ ಹಿಡಿಯುವ ಒಬ್ಬ ಗುರುಗಳ ಮೇಲೆ ಕೇಸ್ ಮಾಡಿದರೆ 8 ಜನ ಈಡಿಗ ಸಮುದಾಯದವರ ಮೇಲೆ ಕೇಸ್ ಮಾಡಿದರೆ ನೀವು. ಆದ್ರಿಂದ ಇದು ನಾವು ಮರೆಯೋದಿಲ್ಲ. ಇವತ್ತು ಜಿಲ್ಲೆಯ ನಾಮಧಾರಿ ಈಡಿಗ ಸಮುದಾಯವನ್ನೇ ಡಿವೈಡಿಂಗ್ ರೂಲ್ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ನಾಮಧಾರಿಗಳ ಮಧ್ಯದಲ್ಲಿ ಒಣೆ ರಾಜಕೀಯ ತಂದಿಟ್ಟು ಬಿಟ್ಟು ಅವರನ್ನೇ ಡಿವೈಡ್ ಮಾಡುವ ಮೂಲಕ ಅವರ ಮತಗಳನ್ನೇ ಬೇರೆ ಬೇರೆ ರೀತಿಗೆ ರೂಟಕ್ಕೆ ಕಳಿಸಿಬಿಟ್ಟು ಅವರನ್ನೇ ಗಲಾಟೆ ಜಗಳಕ್ಕೆ ತರತಕ್ಕಂಥ ಕೆಲಸ ರಾಜಕಾರಣಿಗಳು ಬಹಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ. ಮಾನ್ಯ ಸತೀಶಲ್ಲೂ ಕೂಡ ಸಮುದಾಯ ಒಡೆಯುವ ಕೆಲಸಕ್ಕೆ ಕೈ ಹಾಕಿದರು ಈ ಶಾಸಕರು ಕೂಡ. ಅದರಿಂದ ನಾವು ಇದಕ್ಕೆ ಯಾವುದಕ್ಕೂ ಎದುರುವ ಪ್ರಶ್ನವನ್ನೇ ಇಲ್ಲ. ನಮ್ಮ ಸಮುದಾಯ ಜಿಲ್ಲೆಯಲ್ಲಿ ಮೆಜಾರಿಟಿ ಸಮುದಾಯ, ಸುಮಾರು 5-6 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮುದಾಯ. ಈ ಸಮುದಾಯದಲ್ಲಿ ಸರ್ವ ಪಕ್ಷದಲ್ಲಿಯೂ ಕೂಡ ನಮ್ಮ ಸಮುದಾಯದ ರಾಜಕಾರಣಿಗಳು ಬೆಳೆದು ಬರ್ತಾ ಇದೆ. ಎಲ್ಲಿಯೂ ಒಂದು ಕಡೆ ಆ ರಾಜಕಾರಣಿಗಳ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಮೇಲ್ವರ್ಗದ ಜನ ಅವ್ರನ್ನ ಸೈಡ್ ಮಾಡೋಕ್ಕೋಸ್ಕರ ಯಾವತ್ತೂ ಕೂಡ ಅವರ ಅಡಿಯಾಳುಗಳ ಕೆಲಸ ಮಾಡಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಶಿರೂರು ಗುಡ್ಡ ಸಂದಸ್ತರನ್ನ ಕರ್ಕೊಂಡು ಡೆಲ್ಲಿಗೆ ಹೋದಾಗ
ಈ ಕ್ಷೇತ್ರದ ಮಾನ್ಯ ಸಂಸದರು ಕೂಡ ಒಂದು ಕಪ್ ಟೀ ಬೇಕು ಅಂತ ಕೇಳಲಿಲ್ಲ, ಎಲ್ಲಿ ಉಳ್ಕೊಂಡಿದೆ ಅಂತ ಕೇಳಲಿಲ್ಲ ಈ ಸಂಸದರು. ಅದಕ್ಕೆ ನಾನು ಹೇಳತಕ್ಕಂಥದ್ದು, ನಾವು ಹಿಂದುಳಿದ ವರ್ಗದವರು 2A ಇಲ್ಲಿರ್ತಕ್ಕಂಥವರು, ನಮಗೆ ಇವತ್ತು ಕೂಡ ಅಸ್ಪರ್ಶ್ಯತೆ ಇದೆ ಅಂತಕ್ಕಂಥದ್ದು ಇವತ್ತು ಎದ್ದು ಕಾಣತಕ್ಕಂಥದ್ದು. ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ಅಹಿಂದ ವರ್ಗದಲ್ಲಿ ಹೆಸರು ಹೇಳಿಕೊಂಡು ಮುಖ್ಯಮಂತ್ರಿ ಆದವರು, ಆದರೆ ಇವರಿಗೆ ನ್ಯಾಯ ಕೊಡಿಸೋಕ್ಕಾಗಲಿಲ್ಲ. ಇವತ್ತು ನೀವು ಯಾರಕ್ಕೂ ಯಾವ ಸಮುದಾಯಕ್ಕೂ ಹಣ ಕೊಡಿ, ಏನು ಫೆಸಿಲಿಟಿ ಕೊಡಿ, ನಾವು ಬೇಡ ಅಂತ ಹೇಳ್ತಾರೆ. ನಮ್ಮ ಹಕ್ಕು ಕೊಡಿ, ನಮ್ಮ ಹಕ್ಕು ಕೊಡಿ. ಇವತ್ತು 7 ಜನ ತೀರೋದ ಮೇಲೆ ನೀವು ಆ ಕುಟುಂಬಕ್ಕೆ ಈ ಕ್ಷೇತ್ರದ ಶಾಸಕ ಇವತ್ತುವರೆಗೆ ಭೇಟಿ ನೀಡಲಿಲ್ಲ. ಎಲ್ಲಿಗೆ 7 ಜನರ ಮನೆಗೆ ಇವತ್ತುವರೆಗೆ ಭೇಟಿ ನೀಡಲಿಲ್ಲ. ಅದಕ್ಕೋಸ್ಕರ ನಮಗೆ ನಂಬಿಕೆ ಇರೋದು ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇದೆ, ಅಂಬೇಡ್ಕರ್ ಅವರ ಕೊಟ್ಟಿರತಕ್ಕಂಥ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಅದನ್ನು ಬಿಟ್ಟು ಈ ರಾಜಕಾರಣಿಗಳ ಮೇಲೆ ಯಾವ ನಂಬಿಕೆಗಳು ನಮಗಿಲ್ಲ. ಈಗ ನಿಮ್ಮ ಸಮಾಜದಲ್ಲಿ ಆಡಳಿತ ಪಕ್ಷದಲ್ಲಿ ಒಂದು 6 ಜನ ಶಾಸಕರಿದ್ದಾರೆ, ಒಬ್ಬರು ಮಂತ್ರಿಯಾಗಿದ್ದಾರೆ. ಯಾಕೆ ಸಮಾಜದ ಒಂದು ಹಕ್ಕಿಗಾಗಿ ಸರಿಯಾಗಿ ಧ್ವನಿ ಎತ್ತುತ್ತಿಲ್ಲ ಅಂತ ಹೇಳಿ ಅನಿಸ್ತಾ ಇದೆ. ಅಂತಂದ್ರೆ ಒಂದು ಸಮಾಜದ ಒಂದು ಜನರೇ ಹೇಳ್ತಾ ಇದ್ದಾರೆ, ಇದಕ್ಕೆ ಏನು ಹೇಳ್ತೀರಿ ಅಂತ ಕೆಲವು ಜನರು ಮಾತು. ನೋಡಿ, ನಮ್ಮ ಸಮುದಾಯದಲ್ಲಿ ಇವತ್ತು 6 ಜನ ಇದ್ದಾರೆ. ಅದರಲ್ಲಿ 4 ಜನ ಶಾಸಕರಿದ್ದಾರೆ, 2 MLC ಇದ್ದಾರೆ, ಅದರಲ್ಲಿ ಒಬ್ಬ ಮಂತ್ರಿಯೂ ಕೂಡ ಇದ್ದಾರೆ. ಸೊರಬ ಮತ್ತು ಸಾಗರ, ಶಿರ್ಸಿ, ಸಿದ್ದಾಪುರ ಈ ಭಾಗದಿಂದ ಗೆದ್ದು ಬರತಕ್ಕಂಥ ನಮ್ಮ ಸಮುದಾಯದ ಶಾಸಕರುಗಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದ್ರೆ ನೀವೆಲ್ಲ 1 ಲಕ್ಷ ಮತಗಳು ಸಮುದಾಯದ ಮತಗಳಿಂದ ಗೆದ್ದು ಬರತಕ್ಕಂಥವರು. ನೀವು ವಿಧಾನಸಭೆಯಲ್ಲಿ ಇವತ್ತು ನನಗೆ ಗೊತ್ತಿದೆ, ಇವರು ಯಾರೂ ಕೂಡ ವಿಧಾನಸಭೆಯಲ್ಲಿ ಈ ಸಲ 2-3 ಬಜೆಟ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಮಂಡಿಸಿದಾಗಲೂ ಕೂಡ ಸಮುದಾಯದ ಬೇಡಿಕೆಗಳಿಗೋಸ್ಕರ ಎದ್ದು ನಿಂದು ಏನು ಮಾತಾಡಲಿಲ್ಲ ಅಂತಕ್ಕಂಥ ನೋವು ಇವತ್ತು ಸಮುದಾಯಕ್ಕಿದೆ. ಆದರೆ ಆ ಶಾಸಕರುಗಳಿಗೂ ಮಂತ್ರಿಗಳಿಗೂ ಎಲ್ಲರಿಗೂ ಒಂದು ನಾನು ಹೇಳುತ್ತಾ ಇದ್ದೀನಿ, ಈ ಸಮುದಾಯ ಇವರ ಗುಲಾಮರಲ್ಲ. ಈ ಸಮುದಾಯಕ್ಕೆ ಇವತ್ತು ತಿಳುವಳಿಕೆ ಇದೆ. ಒಂದು ಸಲ ನಿಮ್ಮನ್ನ ನೋಡ್ತೀವಿ, ನಮ್ಮ ಸಮುದಾಯದ ನಿಮ್ಮ ಕ್ಷೇತ್ರದ ಜನಾಂಗದ ಸ್ವಾಭಿಮಾನ ಎತ್ತಿ ಹಿಡಿಯಬೇಕು, ಅವರ ಅಭಿವೃದ್ಧಿ ಕೆಲಸ ಆಗಬೇಕು, ಜೊತೆ ಈ ಸಮುದಾಯದ ಸ್ವಾಭಿಮಾನ ಎತ್ತಿ ಹಿಡಿಯಬೇಕು, ಜನಾಂಗದ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂತಕ್ಕಂಥದ್ದು ಕೂಡ ಇದೆ. ಆದರೆ ದುರಾದೃಷ್ಟ ಅಂತಂದ್ರೆ ಇವರೆಲ್ಲರೂ ಮೌನಿಗಳಾಗಿ ಕೂತಿದ್ದಾರೆ, ಮೌನಿ ಭಾವಗಳಾಗಿ ಇವರು ಕೂತಿದ್ದಾರೆ. ಅದರಲ್ಲಿ ಅಂಕೋಲದ ವಿಷಯ ಬಂದಾಗ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು, ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅವ್ರನ್ನ ಡೆಲ್ಲಿ ಕರ್ಕೊಂಡು ಹೋಗಿ ನಮ್ಮ ಎಲ್ಲ ವಸಂತ ನಾಯ್ಕ, ಸಿದ್ದಾಪುರದ ವಸಂತ ನಾಯ್ಕ ಅವರು ಬಹಳಷ್ಟು ನಮಗೆ ಆರ್ಥಿಕ ಸಹಾಯವನ್ನು ಮಾಡಿ ಹೋಗೋದಕ್ಕೂ ಬರೋದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಸಮುದಾಯಕ್ಕೆ ಸನ್ಮಾನ್ಯ BK ಹರಿಪ್ರಸಾದ್ ಅವರು, ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಈ 2 ಪಕ್ಷದಿಂದ ಇವತ್ತು ಇವರಿಬ್ಬರಲ್ಲಿಯೂ ಕೂಡ ನಾವೊಂದು ಎಲ್ಲೋ ಒಂದು ಕಡೆ ನಮಗೊಂದು ಆಶೆಯನ್ನು ಬಂದಿದೆ. ಯಾಕಂದ್ರೆ ಅವರು ಸಮುದಾಯದ ಪರವಾಗಿ ಧ್ವನಿ ಎತ್ತುತ್ತಾ ಇದೆ ಅಂತ ಕಾಣುತ್ತಾ ಇದೆ. ಅದಕ್ಕಾಗಿ ಅವರ ಕೈ ಬಲಪಡಿಸಬೇಕಾಗತ್ತೆ, ಉಳಿದ ಎಲ್ಲರೂ ಕೂಡ ಸೇರಬೇಕಾಗುತ್ತೆ. ಕಲ್ಯಾಣ ಕರ್ನಾಟಕ ಭಾಗದಿಂದ ಒಂದು MLC ಜಗದೇವ ಗುತ್ತಿದಾರು ಹಾಗೂ ಹೊಸಪೇಟೆಯಿಂದ MLA ಆಗಿ ಆಯ್ಕೆ ಇರ್ತಕ್ಕಂಥ ಶ್ರೀ HR ಗವ್ಯಪ್ಪ ಅವರು, ಇವರೆಲ್ಲರೂ ಕೂಡ ಸೇರಿ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ನೀವು. ಒಂದು ವೇಳೆ ಈ ಸಮುದಾಯದ ಶಾಸಕರುಗಳು ಅಲ್ಲ, ಸಮುದಾಯದ ಪರವಾಗಿ ನೀವು ಧ್ವನಿ ಎತ್ತಲಿಲ್ಲ ಅಂದ್ರೆ ಇವರು ಈ ಸಮುದಾಯಕ್ಕೆ ಮಾಡತಕ್ಕಂಥ ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ನನಗೆ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ಚುನಾವಣೆಯಲ್ಲಿ ಒಂದು ವೇಳೆ ಇದೇ ಮುಂದುವರಿಸಿದ್ರೆ ಅದು ಉತ್ತರ ಸಮುದಾಯ ಸರಿಯಾಗಿ ಅವ್ರಿಗೆ ಯಾರಿಗೂ ಎಲ್ಲರಿಗೂ ಒಬ್ಬರೊಬ್ಬರನ್ನೇ ಹೇಳೋದಿಲ್ಲ, ಯಾರು ಸಮುದಾಯದ ಧ್ವನಿ ಆಗುವುದಿಲ್ಲ, ಯಾರು ಸಮುದಾಯದ ನಿಗಮಕ್ಕೆ ಹಣ ಆಗಲಿ, ಮತ್ತು ಸುಮಾರು ಬೇಡಿಕೆಗಳು ಸರ್ಕಾರದ ಮುಂದೆ ಇದೆ, 16 ಬೇಡಿಕೆಗಳಿದೆ. ಇವತ್ತು ಹಿಂದಿನ BJP ಸರ್ಕಾರ ನಿಗಮವನ್ನೇ ಘೋಷಣೆ ಮಾಡಿದರು. ಆದರೆ ಘೋಷಣೆ ಮಾಡಿದ ನಿಗಮಕ್ಕೆ 3 ಬಜೆಟ್ ಮಂಡಿಸಿದರೂ ಕೂಡ ₹1 ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡಲಿಲ್ಲ. ಯಾಕೆ ಧ್ವನಿ ಎತ್ತಬೇಕಲ್ಲ ಇವರು ವಿಧಾನಸಭೆಯಲ್ಲಿ? ಯಾಕೆ ಭಯಪಡ್ತೀರಿ? ರಾಜ್ಯದಲ್ಲಿ ಒಂದು ಸಮುದಾಯದ MLA ಇದ್ರೂ ಕೂಡ ಅವರು ಮಾತನಾಡ್ತಾರೆ. ಬಸನಗೌಡ ಯತ್ನಾಳ ಇವತ್ತು ಹಿಂದೂ ಹುಲಿ ಆಗಿದ್ದಾರೆ, ಜೊತೆ ವೀರಶೈವ ಹುಲಿ ಆಗ್ತಾರೆ. ಅವರು ಹಿರಣ್ಣ ಕರಾಡಿ ಸಮುದಾಯದ ಪರವಾಗಿ ಮಾತನಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಆದಿಚುಂಚನಗಿರಿ ಸಮುದಾಯದ ಸ್ವಾಮೀಜಿ ಮೀಟಿಂಗ್ ಕರೆದಾಗ ಅಲ್ಲಿ ಎಲ್ಲರೂ ಇರ್ತಾರೆ. ಆರ್ ಅಶೋಕ್ ಅವರು ಇರ್ತಾರೆ, ಸಿಟಿ ರವಿ ಅವರು ಇರ್ತಾರೆ, ನಾರಾಯಣಗೌಡರು ಇರ್ತಾರೆ, ಶೋಭಾ ಕರಂದಲಾಜೆ ಇರ್ತಾರೆ, ಸದಾನಂದ ಗೌಡರು ಇರ್ತಾರೆ. ಅವರೆಲ್ಲರೂ ಅವರ ಸಮುದಾಯದ ಹಕ್ಕಿಗಳಿಗೋಸ್ಕರ ಒಂದೇ ವೇದಿಕೆಯಲ್ಲಿ ಮಾತನಾಡ್ತಾರೆ. ಆದರೆ ನಮ್ಮ ಸಮುದಾಯದಲ್ಲಿ ಒಂದಷ್ಟು ಸಂಘಟನೆಯ ಕೊರತೆ ಇದೆ, ಒಂದಷ್ಟು ಹೊಂದಾಣಿಕೆಯ ಕೊರತೆ ಇದೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ಒಂದೊಂದೊಂದಾಗಿ ಸರಿಪಡಿಸುವ ಕೆಲಸವನ್ನು ಮಾಡ್ತೇನೆ. ಸ್ವಾಮೀಜಿಯವರು ಸಮಾಜಮುಖಿಯಾಗಿರಬೇಕು,
ಒಂದು ಮಾನವ ಕುಲಕ್ಕೆ ಮಾರ್ಗದರ್ಶನ ಮಾಡಬೇಕಾಗಿರುವಂತಹ ಸ್ವಾಮೀಜಿಯವರು ಯಾಕೆ ಒಂದೊಂದು ಸ್ವಾಮೀಜಿಯವರು ಅವರವರ ಸಮಾಜದ ಪರ ಹೋರಾಟ ಮಾಡ್ತಾ ಇದ್ದಾರೆ? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ? ನೋಡಿ, ನಾವೆಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಇದನ್ನು ಫಾಲೋ ಮಾಡ್ತೇವೆ. ನಾರಾಯಣ ಗುರುಗಳು ಏನು ಹೇಳಿದ್ದಾರೆ? ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತ ಹೇಳಿದ್ದಾರೆ. ನಾವು ಯಾವತ್ತೂ ಕೂಡ ಜಾತಿಯನ್ನು ಹಿಡಿದು ಬಂದವರಲ್ಲ ನಮ್ಮ ಸಮಾಜ. ಆದರೆ ಏನಾಗ್ತದೆ, ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಸಂವಿಧಾನದಲ್ಲಿ ಸಮಬಾಳಂದನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಹಿಂದುಳಿದ, ದಳಿತ, ಅಲ್ಪಸಂಖ್ಯಾ ಸಂಬಂಧಪಟ್ಟ ಎಲ್ಲವರ ಹಕ್ಕುಗಳನ್ನೇ ಮೇಲ್ವರ್ಗದವರು ಕಸ್ಕೊಂಡು ಹೋಗುವ ಸಮಯದಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ನಮ್ಮ ಸಮುದಾಯದ ನಮ್ಮ ಸಂವಿಧಾನದಲ್ಲಿ ಹೇಳಿರತಕ್ಕಂಥ ಹಕ್ಕುಗಳನ್ನೇ ಸರಿಯಾದ ರೀತಿಯಲ್ಲಿ ನಮಗೆ ಸಿಗಲಿಲ್ಲ ಅಂತ ಬಂದಾಗ, ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ಬಂದಾಗ, ಎರಡನೇ ನಮಗಿರತಕ್ಕಂಥ ದಾರಿ ಏನು? ನಾವು ಹುಟ್ಟಿರತಕ್ಕಂಥ ಸಮುದಾಯವನ್ನೇ ಜಾಗೃತಿ ಮಾಡಿಕೊಂಡು, ಆ ಜಾಗೃತೆಯಲ್ಲಿ ಸಂಘಟನೆ ಮಾಡಿಕೊಂಡು, ಸಂಘಟನೆಯ ಮುಖಾಂತರವೇ ನಾವು ಹಕ್ಕುಗಳನ್ನು ಪಡೀಬೇಕು ಅಂತಕ್ಕಂಥದ್ದು ನಮ್ಮ ಯೋಚನೆ. ಅದನ್ನೇ ಬಿಟ್ಟು ನಾವು ಯಾವತ್ತೂ ಕೂಡ ಈ ರಾಜ್ಯದ, ಈ ದೇಶದ ಹಿಂದುಳಿದ ವರ್ಗಗಳಾಗಲಿ, ದಳಿತ ವರ್ಗಗಳಾಗಲಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದಾಗಲಿ ಯಾವತ್ತೂ ಕೂಡ ನಾವು ಬೇರೆ ನಾವು ತಗೊಂಡು ನಾವು ಇನ್ನೊಬ್ಬರಿಗೆ ಜಾತಿಯವ್ರಿಗೆ ದ್ರೋಹ ಮಾಡೋದಾಗಲಿ ಮತ್ತು ಧರ್ಮಕ್ಕೆ ನಾವು ಮಾಡತಕ್ಕಂಥ ಕೆಲಸ ನಾವು ಮಾಡಲಿಲ್ಲ. ಆದ್ದರಿಂದ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಮೊಮ್ಮಕ್ಕಳ ಭವಿಷ್ಯವನ್ನು ಇವತ್ತು ನಾವು ರೂಪಿಸಬೇಕಾಗತ್ತೆ. ಇವತ್ತು ತಮಗೆ ಗೊತ್ತಿರುತ್ತದೆ, 2A ಅಂದರೆ ನಾವೆಲ್ಲ 2Aಲ್ಲಿದ್ದೀವಿ. 104 ಜಾತಿ 2Aಲ್ಲಿದ್ದಾವೆ. 104 ಜಾತಿ ಉಪಜಾತಿಗಳು ಸೇರಿಕೊಂಡು ಸುಮಾರು 494 ಜಾತಿ ಎಲ್ಲಿದೆ? 494 ಉಪಜಾತಿಗಳು ಎಲ್ಲಿದೆ? 2Aಲ್ಲಿದೆ. 12 ಜಾತಿ ಪ್ರಬಲವಾಗಿದ್ದಾವೆ. ಆದರೆ ನಮಗೆ ಸಿಗತಕ್ಕಂಥ ಮೀಸಲಾತಿ ಎಷ್ಟು? ಕಳೆದ 30 ವರ್ಷವಾಗಿ ತಾವು ತೆಗೆದು ನೋಡ್ಬೋದು. 2Aಯಲ್ಲಿ ಎಷ್ಟೆಷ್ಟು ಬಂದಿದೆ, ಈಡಿಗರಿಗೂ ಬಿಲ್ಲವರಿಗೂ ನಾಮಧಾರಿಗಳು ಎಷ್ಟು ಸಿಕ್ಕಿದೆ, ವಿಶ್ವಕರ್ಮ ಸಮುದಾಯಕ್ಕೆ ಎಷ್ಟು ಸಿಕ್ಕಿದೆ, ಆ ಮಡಿವಾಳ ಸಮುದಾಯಕ್ಕೆ ಎಷ್ಟು ಸಿಕ್ಕಿದೆ, ತಿಗಳ ಸಮುದಾಯಕ್ಕೆ ಎಷ್ಟು ಸಿಕ್ಕಿದೆ? ತುಚ್ಛವಾಗದೆ ಸಿಕ್ಕಿದೆ. ಅದಕ್ಕೋಸ್ಕರ ನಮಗೆ ಮೂಗಕ್ಕೆ ತುಪ್ಪೆಯನ್ನು ಹಚ್ಚುವ ಕೆಲಸ ಮಾಡುತ್ತಾ ಇದ್ದಾರೆ. ಹಾಗಾಗಿ ಸ್ವಾಮೀಜಿಗಳಾಗಿರ್ತಕ್ಕಂಥ ನಾವು ಯಾವ ಕಾರಣಕ್ಕೂ ಕೂಡ ನಾವು ಬೇರೆ ಧರ್ಮವಾಗಲಿ ಬೇರೆ ಜಾತಿಗೆ ನಾವು ವಿರುದ್ಧವಲ್ಲ. ಆದರೆ ಈ ಜಾತಿಯಲ್ಲಿಯೂ ಈ ದೇಶದಲ್ಲಿಯೂ ನಡೆಯತಕ್ಕಂಥ ರಾಜಕೀಯ ವ್ಯವಸ್ಥೆಯ ಜೊತೆ ನಾವು ಹೋಗಬೇಕಾಗುತ್ತೆ. ಇವತ್ತು 2Aಯಲ್ಲಿ ಬರಬೇಕು ಅಂತ ಹೇಳಿಕೊಂಡು ಒಂದಷ್ಟು ಜನ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಬೇಡ ಅಂದರೆ ನಾವು ಹೇಳೋಕ್ಕಾಗಲ್ಲ. ಆದರೆ ಸಂವಿಧಾನವಾಗಿ ನಮಗೆ ಸಿಗಬೇಕಾದ ಹಕ್ಕುಗಳನ್ನ ಸಿಗಲಿಲ್ಲ ಅನ್ನೋ ಬಂದಾಗ ಆ ಒಂದು ನೋವಿಂದ ಸಂಘಟನೆಯನ್ನು ಇವತ್ತು ನಾವು ಮಾಡಿಕೊಂಡು ಮುಂದೆ ಹೋಗ್ತಾ ಇದೆ. ನಮ್ಮ ಸಮುದಾಯದ, ನಮ್ಮ ಹಿಂದುಳಿದ ವರ್ಗಗಳಿಗೂ ಕೂಡ ಎಲ್ಲ ಹಕ್ಕುಗಳು ಸಿಗಬೇಕು ಅಂತ ಹೇಳಿಕೊಂಡು ಆಯಾಯ ಸಮುದಾಯದ ಸ್ವಾಮೀಜಿಗಳು ಅವರ ಸಮುದಾಯದ ಬೇಡಿಕೆಯನ್ನು ಇಟ್ಕೊಂಡು ಹೋಗ್ತಾ ಇದೆ. ಇವತ್ತು ಈಡಿಗ, ಬಿಲ್ಲವ, ನಾಮಧಾರಿ ಸಮುದಾಯದ ಕುಲಕಸಬು ಏನಿತ್ತು? ಸೇಂದಿ ಮಾರಿಕೊಂಡು ಬಂದವರು ನಾವು, ಸಾರಾಯ ಮಾರಿಕೊಂಡು ಬಂದವರು ನಾವು. ಸುಮಾರು ಸೇಂದಿ ಬಂದು ಮಾಡಿದರು, ಸಾರಾಯ ಬಂದು ಮಾಡಿದರು. ನಮಗೆ ಯಾವುದೋ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಲಿಲ್ಲ. ಕಲ್ಯಾಣ ಕರ್ನಾಟಕದ ಈಡಿಗ ಸಮುದಾಯ ಇವತ್ತು ಶೌಚಾಲಯವೂ ಕೂಡ ಇಲ್ಲದ ಮನೆಗಳಿದ್ದಾವೆ. ಇವತ್ತು ಈ ರಾಜ್ಯದಲ್ಲಿ ಬೇರೆ ಯಾವ ಸಮುದಾಯದ ಕುಲಕಸಬನ್ನು ಬಂದು ಮಾಡಲಿಲ್ಲ. ಸಮಾನತೆಯ ಹರಿಕಾರಾಗಿರುವ ನಾರಾಯಣ ಗುರುಗಳು, ಆ ನಾರಾಯಣ ಗುರುಗಳ ಪುತ್ಥಳಿ ಇವತ್ತು ಬೆಂಗಳೂರಲ್ಲಿ ಮಾಡಲಿಲ್ಲ. ಸೊ ಹೀಗೆ ಹಲವಾರು ಸಮಸ್ಯೆಗಳು ನಮಗಿದ್ದಾವೆ. ಅದಕ್ಕೋಸ್ಕರ ನಾವೇನು ಹೇಳುತ್ತಾ ಇದ್ದೀವಿ? ಕುಲಕಸಬಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡಬೇಕು. ಹಾಗೆ ನಾರಾಯಣ ಗುರುಗಳ ಪುತ್ಥಳಿಯನ್ನು ರಾಜ್ಯದ ರಾಜಧಾನಿಯಲ್ಲಿ ಮಾಡಬೇಕು. ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮಂಗಳೂರಲ್ಲಿ ಅವರ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ದಾರೆ? ವರ್ಷಕ್ಕೆ 250 ಕೋಟಿ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. 1 ರೂಪಾಯಿ ನಯಾ ಪೈಸೆಯನ್ನು ಕೊಡಲಿಲ್ಲ. ಬಜೆಟಲ್ಲಿ ನೀವು ಯಾರಕ್ಕೆ ಬೇಕಾದ್ರೆ ಹಣ ಕೊಡಿ, ನಮ್ಮದೇನು ವಿರೋಧ ಏನಿಲ್ಲ. ನಮ್ಮ ಹಕ್ಕು ನಮಗೆ ಕೊಡಿ ಅಂತಕ್ಕಂಥದ್ದು ನಾವು ಯಾವಾಗಲೂ ಕೇಳುತ್ತಾ ಇರ್ತೀನಿ. ಅದು ಎರಡನೇ ಪ್ರಶ್ನೆವನ್ನೇ ಇಲ್ಲ. ಹಾಗಾಗಿ ನಾವು ಹಕ್ಕುಗಳಿಂದ ವಂಚಿತರಾದಾಗ ಸಿಡಿದು ಎದ್ದೇಳಬೇಕಾದದ್ದು ನಮ್ಮ ಧರ್ಮ ಇದೆ. ಅದು ಸಿಡಿದು ಎದ್ದೇಳುತ್ತೇವೆ. ಬೀದಿಗೆ ಬಂದಿದ್ದೀನಿ, ಹೋರಾಟ ಮಾಡುತ್ತಾ ಇದ್ದೀನಿ. ಅದಕ್ಕೆ ನಾರಾಯಣ ಗುರುಗಳು ಹೇಳಿರೋದು, ಸಂಘಟನೆಯಿಂದ ಶಕ್ತರಾಗಿ, ವಿದ್ಯೆಯಿಂದ ಸ್ವತಂತ್ರರಾಗಿ, ವ್ಯವಸಾಯದಿಂದ ಅಭಿವೃದ್ಧಿಯನ್ನು ಹೊಂದಿ ಅಂತ ನಾವು ಹೇಳುತ್ತೇವೆ. ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಅದು ಯಾವ ಜಾತಿಗೂ ಧರ್ಮಕ್ಕೂ ವಿರುದ್ಧ ಅಲ್ಲ. ನಮ್ಮ ಹಕ್ಕುಗಳು, ನಮ್ಮ ಮೊಮ್ಮಕ್ಕಳ ಭವಿಷ್ಯವನ್ನೇ ಗಟ್ಟಿ ಮಾಡಿಸುವ ಕೆಲಸ ನಾವು ಮಾಡ್ತೇವೆ. ಈಗ ಸಮಾಜದ ಸ್ವಾಮೀಜಿಗಳು ಎಂದು ಹೇಳಿಕೊಳ್ಳುವಂಥವರು ಅಂತಂದ್ರೆ ಸಮಾಜದ ಎಲ್ಲ ಗೌರವಗಳನ್ನು ಕೂಡ ಪಡೆದುಕೊಳ್ತಾರೆ. ಅವರ ಕರ್ತವ್ಯಗಳು ಏನು ಅಂತ, ಇದಕ್ಕೆ ಏನು ಹೇಳ್ತೀರಿ? ಅವರ ಕರ್ತವ್ಯಗಳು ನೋಡಿ, ಈ ರಾಜ್ಯದಲ್ಲಿ ಸಮಾಜಕ್ಕೊಂದು ಸ್ವಾಮೀಜಿಗಳನ್ನೇ ಮಾಡಿರತಕ್ಕಂಥವ್ರು ಯಾರು? ಶ್ರೀ
ಗುರುಗಳಾದ ಚಿತ್ರದುರ್ಗ ಮುರುಘರಾಜೇಂದ್ರ ಶರಣರು ಸಮುದಾಯಕ್ಕೊಂದೊಂದು ಸ್ವಾಮೀಜಿಗಳನ್ನ ಮಾಡಿಕೊಟ್ಟಿದ್ರು. ಅವರು ಸಾಕಷ್ಟು ಕ್ರಾಂತಿಕಾರಿ ಕೆಲಸ ಮುರುಘಾಶ್ರೀಗಳು ಮಾಡಿರ್ತಕ್ಕಂಥ ಗೊತ್ತಿದೆ. ಆದ್ರಿಂದ ಸಮುದಾಯದ ಸ್ವಾಮೀಜಿಗಳಿಂದ ಹೇಳಿಕೊಂಡವರು, ಸಮುದಾಯದಿಂದ ಹೇಳಿಕೊಂಡು ಸಮುದಾಯದವರ ಮನೆ ಹೋಗಿ ಪಾದಪೂಜೆ ಮಾಡಿಕೊಂಡು ಅವರ ಸನ್ಮಾನ, ಅವರ ಶಾಳು ಮತ್ತು ಹಾರ ಮತ್ತು ಕಾಣಿಕೆ ನೀವು ತೆಗೆದುಕೊಳ್ತೀವಿ ಅಂತಂದರೆ ನಿಮಗೆ ಜವಾಬ್ದಾರಿ ಇದೆ. ಈ ಸಮುದಾಯದ ಧ್ವನಿಯಾಗಿ ನೀವು ಇರಬೇಕಾಗತ್ತೆ. ಅದು ಧಾರ್ಮಿಕ ವಿಚಾರಕ್ಕೊಂದೇ ಅಲ್ಲ, ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಎಲ್ಲ ವ್ಯವಸ್ಥೆಗಳ ಜೊತೆಗೂ ಕೂಡ ನೀವು ನಿಂತ್ಕೊಂಡು ಹೋರಾಟ ಮಾಡಬೇಕಾದ ಜವಾಬ್ದಾರಿ ಯಾರಿಗಿದೆ? ಸಮುದಾಯದ ಸ್ವಾಮೀಜಿಗಳಿಂದ ಹೇಳಿಕೊಳ್ಳೋವ್ರಿಗಿದೆ. ಬರೀ ಪಾದಪೂಜೆ ಮಾಡಿಸ್ಕೊಳ್ಳೋದು, ಬರೀ ಮುಖ್ಯಮಂತ್ರಿಗಳನ್ನ ಅವ್ರ ಜೊತೆ ಇವರ ಜೊತೆ ಕಾಣಿಸ್ಕೊಳ್ಳೋದು ಅಷ್ಟೇ ಅಲ್ಲ. ಹೋರಾಟಕ್ಕೆ ಮುಂದೆ ನಿಲ್ಲಬೇಕಾಗುತ್ತೆ. ಎಲ್ಲಿ ಧ್ವನಿ ಎತ್ತಬೇಕಾಗುತ್ತೆ ಅಲ್ಲಿ ಧ್ವನಿ ಎತ್ತಲೇಬೇಕು. ಒಂದು ವೇಳೆ ನಾವು ರಾಜಕಾರಣಿಗಳ ಕಣ್ಣಲ್ಲಿ ಒಂದಷ್ಟು ಆಗಿರ್ಬೋದು, ಆದರೆ ಎದುರುವ ಪ್ರಶ್ನೆ ಏನಿಲ್ಲ. ಯಾಕೆ? ಸಮಾಜ ಅಂತಕ್ಕಂಥ ಸಮುದ್ರ ನಮ್ಮ ಹಿಂದೆ ಇದೆ. ಹಾಗಾಗಿ ಯಾವ ಸಮುದಾಯ ಆಗಲಿ, ಯಾವ ಸಮುದಾಯದ ಸ್ವಾಮೀಜಿಗಳಾಗಲಿ, ಆಯಾಯ ಸಮುದಾಯಗಳ ಅವರ ಏನಿದೆ ನೈಜವಾದ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ಎದ್ದು ಸರ್ಕಾರದ ಮುಂದೆ ತರಬೇಕಾಗುತ್ತೆ. ಸರ್ಕಾರ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾವ ಪಕ್ಷ ಆಗಲಿ, ರಾಜ್ಯ ಸರ್ಕಾರ ಅಂದರೆ ಸಂವಿಧಾನದಲ್ಲಿ ನಮ್ಮ ತಾಯಿ ಸ್ಥಾನದಲ್ಲಿ ಇರತಕ್ಕಂಥದ್ದು. ಮುಖ್ಯಮಂತ್ರಿ ತಾಯಿ ಸ್ಥಾನ. ನಾವು ಕೇಳಬೇಕಾಗುತ್ತೆ. ಅವರ ಪಕ್ಷ, ನಾವು ಮುಖ್ಯಮಂತ್ರಿ ಅಂದರೆ ಕಾಂಗ್ರೆಸ್ನವರ ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಅಂದರೆ BJP ಅವರದಲ್ಲ. ಈ ದೇಶದ ಪ್ರಧಾನಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿ, ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ಸ್ವೀಕಾರ ಮಾಡಿ ಬಂದಿರತಕ್ಕಂಥವರು, ಈ ದೇಶದಲ್ಲಿ ಹುಟ್ಟಿರತಕ್ಕಂಥ ಎಲ್ಲಾ ಧರ್ಮಕ್ಕೂ, ಜಾತಿಗೂ, ಪಕ್ಷ ಪಂಗಡ ನೋಡದೆ ನ್ಯಾಯ ಒದಗಿಸಬೇಕಾದ ಜವಾಬ್ದಾರಿ ಯಾರಿಗಿದೆ? ಸರ್ಕಾರಗಳಿಗಿದೆ. ಹಾಗಾಗಿ ಆ ಸರ್ಕಾರಗಳ ಗಮನಕ್ಕೆ ಆಯಾಯ ಸಮುದಾಯಗಳ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋಗಿ ಹೇಳಬೇಕಾದ ಜವಾಬ್ದಾರಿ ಯಾರಿಗಿದೆ? ಸಮುದಾಯದ ಸ್ವಾಮೀಜಿಗಳೆಂದು ಹೇಳಿಕೊಂಡವರಿಗಿದೆ. ಹಾಗಾಗಿ ಸಮುದಾಯದ ಸ್ವಾಮೀಜಿಗಳೆಂದು ಹೇಳಿಕೊಳ್ಳೋದು ಅಷ್ಟೇ ಅಲ್ಲ, ಅವರ ಸಮುದಾಯದ ಜನಾಂಗದ ಎಲ್ಲ ಗೌರವಗಳು ಪಡ್ಕೊಳ್ಳೋದು ಅಷ್ಟೇ ಅಲ್ಲ, ನೀವು ಸಮುದಾಯದ ಧ್ವನಿಯಾಗಿರಬೇಕು. ಒಂದು ವೇಳೆ ಆ ಧ್ವನಿ ಆಗಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿಬಿಡ್ಬೇಕು. ನಾನು ಸಮುದಾಯದ ಸ್ವಾಮೀಜಿ ಅಲ್ಲ, ನಾನು ಎಲ್ಲದಲ್ಲಿ ಕೂಡ ಕೆಲಸ ಮಾಡ್ತೀನಿ, ಈ ಸಮುದಾಯದ ಒಂದೇ ಸ್ವಾಮೀಜಿ ಅಲ್ಲ ಅಂತ ಕೂಡ ಹೇಳಬೇಕು. ಅದು ರಾಜಕಾರಣಿಗಳಿಗೂ ಆಗುತ್ತೆ. ಸಮುದಾಯದ ರಾಜಕಾರಣ ಯಾವ ಸಮುದಾಯ ಆಗಲಿ, ಆ ಸಮುದಾಯಗಳ ಓಟು, ಆಯಾಯ ಸಮುದಾಯದ ಓಟಿನ ಕೋಟೆಯಿಂದ ಮಂತ್ರಿ ಆಗ್ತೀರಿ, ಓಟಿಂದ ಗೆದ್ದು ಬರ್ತೀರಿ. ಗೆದ್ದು ಬಂದ ಮೇಲೆ ಸಮಾಜ ಬೇಕಾಗಿಲ್ಲ. ಓಟು ಬೇಕು, ಕೋಟ ಬೇಕು, ಸಮಾಜ ಬೇಡ. ಇಂಥವ್ರನ್ನೇ ಕೂಡ ಏನ್ ಮಾಡ್ಬೇಕು? ಅವ್ರು ಹೇಳಬೇಕಾಗತ್ತೆ. ಈ ಸಮುದಾಯದ ಓಟು ಬೇಡ ಅವರಾದ್ರೂ ಹೇಳಬೇಕಾಗತ್ತೆ. ಇಲ್ಲೇ ಸಮಾಜ ನಿರ್ಣಯ ತೆಗೆದುಕೊಳ್ಳಬೇಕಾಗತ್ತೆ. ಇಂಥವ್ರನ್ನ ಆರಿಸಿ ಕಳಿಸೋದಿಲ್ಲ. ಸಮುದಾಯದ ಧ್ವನಿ ಆಗಲಿಲ್ಲ ಅಂತ ಸ್ವಾಮೀಜಿಗಳು ನಮ್ಮ ಸಮುದಾಯದ ಸ್ವಾಮೀಜಿಗಳಲ್ಲ ಅಂತಕ್ಕಂಥದ್ದು ಎಲ್ಲರೂ ಹೇಳಬೇಕಾಗುತ್ತೆ. ಇದೀಗ ನಾಮಧಾರಿ ದೇವರು ಸಮುದಾಯದವರು ಒಂದು ರಾಜ್ಯದಲ್ಲಿ ಸರಿಸುಮಾರು ಅಂತಂದ್ರೆ ಒಂದು 45 ಲಕ್ಷ ಜನರಿದ್ದಾರೆ. ಒಂದು ಸಂಘಟನಾ ಸ್ವರೂಪವನ್ನ ನೀವು ಒಂದು ಸಮಾಜದ ಒಂದು ಶ್ರೀಗಳಾಗಿ ಯಾವ ರೀತಿ ನೀವು ಕೈಗೊಳ್ಳಬೇಕು ಅಂತ ಇದ್ದೀರಿ ಅಂತ ನೋಡಿ. ರಾಜ್ಯದಲ್ಲಿ ಇಡೀಗ ಬಿಲ್ಲವ ನಾಮಧಾರಿ ಸಮುದಾಯ ಸುಮಾರು 70 ಲಕ್ಷ ಜನಸಂಖ್ಯೆ ಇದೆ ಅಂತ ನಾವು ಹೇಳುತ್ತೇವೆ. ಆದರೆ ಹತ್ರ ಬಂದಾಗ 50 ಲಕ್ಷಕ್ಕೆಂದ್ರೂ ಕೂಡ ಈ ಸಮಾಜ ಕಮ್ಮಿ ಇರುವುದಿಲ್ಲ. ಅದರಲ್ಲಿ ನಮ್ಮ ಸಮುದಾಯ ಜಾಸ್ತಿ ಇರತಕ್ಕಂಥ ಜಿಲ್ಲೆ ಯಾವುದಂದ್ರೆ ಒಂದು ದಕ್ಷಿಣ ಕನ್ನಡ ಹಾಗೂ ಉಡುಪಿ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ, ಕಾರವಾರ. ಈ 4 ಜಿಲ್ಲೆಯಲ್ಲಿ ನಾವು ಸುಮಾರು 23-24 ಲಕ್ಷ ಇದೆ. 24-25 ಲಕ್ಷ ಇದೆ. ಈ 4 ಜಿಲ್ಲೆಯಲ್ಲಿ ಬಹಳ ದೊಡ್ಡ ಸಂಘಟನೆ ಆಗಬೇಕಾಗುತ್ತೆ. 13 ಜನ ಎರಡೂ ಪಕ್ಷದಲ್ಲಿ ಸೇರಿಕೊಂಡು ಇವತ್ತು ನಮಗೆ 9 ಜನ ಜನಪ್ರತಿನಿಧಿಗಳಿದ್ದಾವೆ. 6 ಜನ ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿದ್ದಾವೆ, 3 ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾವೆ. 9 ಜನದಲ್ಲಿ 7 ಜನವೂ ಕೂಡ ಇರೋದು ಎಲ್ಲಿ? ಈ 4 ಜಿಲ್ಲೆಯಲ್ಲಿ ಇರೋದು. 2 ಅಷ್ಟೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರೋದು. ಹಾಗಾಗಿ ಜನಸಂಖ್ಯೆ ಇರುವ ಈ 4 ಜಿಲ್ಲೆಯಲ್ಲಿ ಸಂಘಟನೆಯ ಕೊರತೆ ಇದೆ. ಅದನ್ನ ಜೊತೆ ರಾಜಕೀಯ ಮುಖಂಡರು, ಸರ್ವ ಪಕ್ಷದಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಸಮುದಾಯದ ರಾಜಕೀಯ ಮುಖಂಡರಲ್ಲಿಯೂ ಕೂಡ ಒಂದು ಐಕ್ಯದ ಕೊರತೆ ಇದೆ. ಅದನ್ನ ಜೊತೆ ಸ್ವಾಮೀಜಿಗಳಿಗೂ ಕೂಡ ಸಾಕಷ್ಟು ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಹೋಗಬೇಕಾದ ಒಂದಷ್ಟು ಕೆಲಸಗಳು ಕೂಡ ಆಗ್ತಾ ಇಲ್ಲ. ಇದೆಲ್ಲವನ್ನೇ ಮನಗಂಡು ನಾನು ಮಂಗಳೂರಿನ ಬೆಂಗಳೂರುವರೆಗೂ ಕೂಡ ಸುಮಾರು 758 ಕಿಲೋಮೀಟರ್ ಪಾದಯಾತ್ರೆಯನ್ನೇ ಮಾಡಿದ್ರು 42 ದಿನಕ್ಕೆ.
ಹಾಗೆ ಹಲವಾರು ಕಾರ್ಯಕ್ರಮಗಳು ಕಳೆದ 4 ವರ್ಷದಲ್ಲಿ ನಾನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇನೆ. ಜಿಲ್ಲಾ ಕ್ಯಾಂಪ್ಗಳಾಗಲಿ, ತಾಲೂಕು ಕ್ಯಾಂಪ್ಗಳಾಗಲಿ, ಗ್ರಾಮ ವಿಸಿಟ್ಗಳಾಗಲಿ, ಎಲ್ಲ ಹಳ್ಳಿ ಸಂದರ್ಶನಗಳಾಗಲಿ, ಮನೆ ಮನೆ ಭೇಟಿಯಾಗಲಿ, ಎಲ್ಲವನ್ನೇ ನಡೀತಾ ಇದೆ. ಮತ್ತು ಅದರ ಜೊತೆ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಕೋಟೆಯವರು ಬಂದ ಮೇಲೆ ಅವರ ಸಹಾಯದಂದು ಕೂಡ ಭಾಳಷ್ಟು ದೊಡ್ಡ ದೊಡ್ಡ ಸಭೆಗಳೇ ನಡೀತಾ ಇದೆ. ರೀಸೆಂಟ್ ಆಗಿ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಲ ಚಿಂತನ ಸಭೆಯನ್ನೇ ಮೊನ್ನೆ ಕೂಡ ಆಯಿತು. ಹೇಮಗುಡ್ಡದಲ್ಲಿ ಸನ್ಮಾನ್ಯ ಶ್ರೀ ಎಚ್ ಆರ್ ಶ್ರೀನಾಥ್ ಧಣಿಗಳ ನೇತೃತ್ವದಲ್ಲಿ, ಮಲಿಕೆಯರ್ ಗುಪ್ತದವರ ನೇತೃತ್ವದಲ್ಲಿ, ನನ್ನ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಸ್ವಾಮಿಗಳು ಸೇರಿಕೊಂಡು ಕಾರ್ಯಕ್ರಮ ಮಾಡಿದರು. ಇದು 1 ದಿನಕ್ಕೋ 2 ದಿನಕ್ಕೋ 1 ವರ್ಷಕ್ಕೋ 2 ವರ್ಷಕ್ಕೋ ಮಾಡತಕ್ಕಂಥ ಅಲ್ಲ ಸಮಾಜ ಸಂಘಟನೆ. ಒಂದು ಮಲಗಿರತಕ್ಕಂಥ ಸಮುದಾಯ, ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರು ಹೋದ ಮೇಲೆ ಈ ಸಮುದಾಯದಲ್ಲಿ ಒಂದಷ್ಟು ಕೂಗುಗಳು ಕಮ್ಮಿ ಆಯಿತು. ರಾಜಕಾರಣಿಗಳು ಅವರಿಗಷ್ಟೇ ಸೀಮಿತವಾಯಿತು. ಅವರು ಗೆದ್ದು ಬರ್ತಾರೆ, ಅವರ ಕ್ಷೇತ್ರಕ್ಕೆ ಸೀಮಿತವಾಯಿತು, ಅವರ ಸೀಮಿತವಾಯಿತು. ಆದರೆ ಸಮಾಜ ಇಟ್ಕೊಂಡಿದ್ರೆ ಯಾರೂ ಕೂಡ ಹೋಗಲಿಲ್ಲ. ಸಮುದಾಯ ಅಂದ್ರೆ ಏನು? ಒಂದು ನಾರಾಯಣ ಗುರು ಮಂದಿರ ಕಟ್ಟುವುದು ಅಲ್ಲ, ಸಮುದಾಯ ಭವನ ಕಟ್ಟುವುದು ಅಷ್ಟೇ ಅಲ್ಲ. ಇಡೀ ಸಮುದಾಯದ ಸರ್ವತೋನ್ಮುಖವಾಗಿರತಕ್ಕಂಥ ಅಭಿವೃದ್ಧಿ ಆಗಬೇಕಾಗುತ್ತೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲವನ್ನೇ ಸಮುದಾಯಕ್ಕೆ ಸಿಗಬೇಕಾಗುತ್ತೆ. ಅದನ್ನ ತೆಗೆದುಕೊಂಡು ಹೋಗಿ ಸರ್ಕಾರ ಗಮನಕ್ಕೆ ತರುವ ರೀತಿಯಲ್ಲಿ ವಿಧಾನಸಭೆಯಲ್ಲಿ ತಂದ ಪ್ರಶ್ನೆಗಳನ್ನೇ ಹಾಕುವುದರಿಂದ ನಮ್ಮ ಸಮುದಾಯದ ರಾಜಕಾರಣಿಗಳು ಒಂದಷ್ಟು ಅವರ ವೈಫಲ್ಯ ಇದೆ. ಆದ್ರಿಂದ ಅವರಿಗೆ ಸದಾಸಮಯ ಯಾರನ್ನ ಎಲ್ಲೆಲ್ಲೇ ಸಿಗ್ತಾ ಇದೆಯೋ ಅವರ ಕಡೆಯ ಗೌರವ ಯಾವ ರೀತಿಯಲ್ಲಿ ಗಂಭೀರತೆಯಲ್ಲಿ ಹೇಳುತ್ತಾ ಇದ್ವಿ. ಈ ಥರ ಮಾಡಲಿಲ್ಲ ಅಂದರೆ ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದಂಗೆ ಆಗುತ್ತೆ ಅಂತ ಅವಕ್ಕೂ ಹೇಳುತ್ತಾ ಇದ್ದೀನಿ. ಹಾಗೆ ಈ 4 ಜಿಲ್ಲೆಯಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ಈ ರಾಜ್ಯದಲ್ಲಿ JDS ಪಕ್ಷಕ್ಕೆ ಪಕ್ಷದಲ್ಲಿ ಇರತಕ್ಕಂಥದ್ದು ಬಹುತೇಕ ಜನಸಂಖ್ಯೆಯೂ ಕೂಡ ಒಕ್ಕಲಿಂಗ ಸಮುದಾಯದಿಂದ ಬಂದಿರತಕ್ಕಂಥವರು. ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು, ತುಮಕೂರು. ಹಾಗೆ ಭಾರತೀಯ ಜನತಾ ಪಾರ್ಟಿಗೆ ಇರತಕ್ಕಂಥವರೇ ಲಿಂಗಾಯತ ಸಮುದಾಯದ ಕಲ್ಯಾಣ ಕರ್ನಾಟಕ, ನಾರ್ತ್ ಕರ್ನಾಟಕದಲ್ಲಿ ಇರ್ತದೆ. ಆದರೆ ಈಡಿಗ, ಬಿಲ್ಲವ, ದೀವರು, ನಾಮಧಾರಿ ಸಮುದಾಯ ಈ 4 ಜಿಲ್ಲೆಯಲ್ಲಿ ಇದರಿಂದ 4 ಜಿಲ್ಲೆಯಲ್ಲಿ ಸುಮಾರು 23 ವಿಧಾನಸಭಾ ಕ್ಷೇತ್ರದಲ್ಲಿ 13 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಮುದಾಯ 1 ಲಕ್ಷ ಮತಗಳಿರ್ತಕ್ಕಂಥ ಸಮುದಾಯ. 1.5 ಲಕ್ಷ 2 ಲಕ್ಷವರೆಗೂ ಕೂಡ ಇದೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ರಾಜಕಾರಣಿಗಳು ಪ್ರತಿ ರಾಜಕೀಯ ಪಕ್ಷವೂ ಕೂಡ ನಮಗೆ ಅನ್ಯಾಯ ಮಾಡಿಕೊಂಡು ಹೋಗ್ತಾ ಇದ್ದಂದರೆ ಮುಂದಿನ ದಿನಗಳಲ್ಲಿ ಈ ಸಮಾಜ ಒಂದು ನಿರ್ಣಯಕ್ಕೆ ಬರಬೇಕಾಗತ್ತೆ. ಈ 4 ಜಿಲ್ಲೆಯ 24 ಲಕ್ಷ ಜನಸಂಖ್ಯೆ ಸೇರಿಸಿಕೊಂಡು ಒಂದು ಸ್ವತಂತ್ರ ರಾಜಕೀಯ ಪಕ್ಷ ಯಾಕೆ ಪ್ರಾರಂಭ ಮಾಡಬಾರದನ್ನೋದು ಕೂಡ ಈಗಾಗಲೇ ನಾವು ಯೋಚನೆಯನ್ನು ಮಾಡತಕ್ಕಂಥದ್ದು. ಅದು ಸಮುದಾಯದ ಎಲ್ಲ ರಾಜಕೀಯ ನಾಯಕರುಗಳಿಗೂ ಜೊತೆ ನಾವು ಈಗ ಚರ್ಚೆ ಮಾಡುತ್ತಾ ಇದ್ದೀನಿ. ಈ ದೇಶದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಸ್ವತಂತ್ರವಾಗಿದ್ದಾವೆ. ಅಲಯನ್ಸ್ ಮಾಡಿಕೊಂಡು ರಾಷ್ಟ್ರೀಯ ಪಕ್ಷ ಜೊತೆ ಅಲಯನ್ಸ್ ಮಾಡಿಕೊಂಡು ಕೆಲಸ ಮಾಡತಕ್ಕಂಥದ್ದಿದೆ. ನಮಗೆ ಕೊಡ್ತಕ್ಕಂಥ ಈಗ ಕುಮಟಾ, ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಟಾ ಹೊನ್ನವರಲ್ಲಿ ಯಾರು ಕೊಡಬೇಕಿತ್ತು? ಈ ಸಮುದಾಯಕ್ಕೆ ಕೊಡಬೇಕಿತ್ತು. ಹಾಗೆ ಶಿರಸಿ ಸುದ್ದಾಪುರ ಕೊಟ್ಟಿದ್ದಾರೆ. ಹಾಗೆ ಬಡ್ಕಲ್ ನಮ್ಗೆ ಕೊಡಬೇಕಿತ್ತು. ಸೊ ಇಲ್ಲಿ ಎಲ್ಲ 2 ಪಕ್ಷದಂದೂ ಕೂಡ ಜನಸಂಖ್ಯೆ ನಮ್ಮದೇ ಜಾಸ್ತಿ ಇದೆ, ಆದರೆ ಅದು ರಾಜಕಾರಣ ಕೊಡ್ತಾ ಇಲ್ಲ. ಒಂದು ಕಾಲದಲ್ಲಿ ಸುಮಾರು 8-9 ಜನ MP ಗಳು, 14 ಜನ ಶಾಸಕರುಗಳು ಇತ್ತು. ಹಾಗಾಗಿ ಇದೆಲ್ಲವನ್ನೇ ಸಮಸ್ಯೆ ಇದೆ. ಮತ್ತು ಕರಾವಳಿ ಭಾಗದಲ್ಲಿ ನೋಡಿ, ನಮ್ಮ ಸಮುದಾಯ ಸುಮಾರು 21 ಜನ ಬಿಲ್ಲವ ಯುವಕರು ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಅವರು ತೀರೋಗಿದ್ದಾರೆ. ಅಂದರೆ ಅವರಲ್ಲೇ ಗಲಾಟೆ ಅಂತಕ್ಕಂಥದ್ದು ಒಂದು ಅಮಲನ್ನು ತಲೆಯಲ್ಲಿ ತುಂಬಿಸಿ ಇವತ್ತು ನಮ್ಮ ಸಮುದಾಯದ 21 ಜನ ಯುವಕರು ತೀರೋಗಿದ್ದಾರೆ. ಶಿವಮೊಗ್ಗ ಜೈಲಲ್ಲಿ, ಮಂಗಳೂರು ಜೈಲಲ್ಲಿ, ಉಡುಪಿ ಜೈಲಲ್ಲಿ ಇವತ್ತು ಬಿಲ್ಲವ ಸಮುದಾಯ ಸಾಕಷ್ಟು ಯುವಕರು ಜೈಲಲ್ಲಿದ್ದಾರೆ. ಆ ಯುವಕರನ್ನೇ ವಾಪಸ್ ದಾರ್ಯಕ್ಕೆ ತರಬೇಕಾಗತ್ತೆ. ಯಾವುದು ಬಡದಾಟ ಬೇಡ, ಸಿದ್ಧಾಂತದಲ್ಲಿ ಕೆಲಸ ಮಾಡಿ. ಆದರೆ ಯಾವ ಸಮುದಾಯದ ಜೊತೆಯೂ ಕೂಡ ನಾವು ದೇಶಗಳಲ್ಲ, ಯಾವ ಜಾತಿಯನ್ನೆಯೂ ಕೂಡ, ಯಾವ ಧರ್ಮವನ್ನೇ ದೂಷಿಸಬಾರದು. ಯಾವ ಧರ್ಮಕ್ಕೂ ಈ ಸಮುದಾಯ ವಿರೋಧಿ ಅಲ್ಲ. ಹಾಗಾಗಿ ನಮ್ಮನ್ನೇ ಮೇಲ್ವರ್ಗದವರು ಉಪಯೋಗಿಸಿಕೊಳ್ಳದ ಆಗಬಾರದು. ನಾವು ರಾಜಕೀಯ ಸಿದ್ಧಾಂತದ ಜೊತೆ ಇರೋಣ, ಆದರೆ ನಾವು ಯಾರಕ್ಕೂ ಕೂಡ ಏನಾಗಬಾರದು, ಅವರು ಹೇಳಿಕೊಂಡು ಕೆಲಸ ಮಾಡೋರು ಆಗಬಾರದು. ಹಾಗಾಗಿ ನಾವು ರಾಜಕೀಯದ ಅರಿವಿನ ಕೊರತೆ ಇದೆ, ಇದೆಲ್ಲ ಮುಂದಿನ ದಿನಗಳಲ್ಲಿ ಸರಿ ಮಾಡಿಸಿಕೊಂಡು
ಸಮುದಾಯದ ಸಂಘಟನೆಯನ್ನು ಇನ್ನೂ ಒಂದಷ್ಟು ದೊಡ್ಡ ಶಕ್ತಿಯನ್ನು ಮಾಡಿಕೊಂಡು ಈ ರಾಜ್ಯದಲ್ಲಿ ತೋರಿಸ್ತೀವಿ. ಯಾಕಂದರೆ ದಿವಂಗತ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆರ್ ಎನ್ ಜಾಲಪ್ಪನವರು ಕೇಂದ್ರ ಸಚಿವರಾಗಿದ್ದರು. ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ಅವರು ಕೇಂದ್ರ ಸಚಿವರಾಗಿದ್ದರು. ಹಾಗಾಗಿ ಒಂದು ಹಿನ್ನೆಲೆ ಇದೆ ಈ ಸಮುದಾಯಕ್ಕೆ. ಈ ಸಮುದಾಯ ಬಹಳಷ್ಟು ರಾಜಕೀಯ ಷಡ್ಯಂತರಕ್ಕೆ ಬಲಿಯಾಗಿರತಕ್ಕಂಥ ಸಮುದಾಯ. ಮುಂದಿನ ದಿನಗಳಲ್ಲಿ ಅದನ್ನೇ ಸರಿಪಡಿಸ್ಕೊಳ್ತೇವೆ. ಅಲ್ಲಿ ಒಂದು ಸ್ವಂತ ಅಣ್ಣ ತಮ್ಮದಿಕ್ಕಳು ಬೇರೆ ಬೇರೆ ಒಂದು ರಾಜಕೀಯ ಪಕ್ಷದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ ಒಂಥರ ಹಿಂಗೆ ಒಂದು ಒಳ್ಳೊಳ್ಳೆ ಹುದ್ದೆಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಹಾಗೆ ನಿಮ್ಮ ಸಮುದಾಯದಲ್ಲೂ ಕೂಡ ಒಂದು ಪ್ರಭಾವಿ ರಾಜಕಾರಣಿಯ ಮಕ್ಕಳು ಯಾಕೆ ಸ್ವಲ್ಪ ಭಿನ್ನವಾಗಿ ಅಭಿಪ್ರಾಯದಲ್ಲಿ ಇದ್ದಾರೆ ಅಂತ, ಇದಕ್ಕೆ ಏನು ಹೇಳ್ತೀರಿ ಅಂತ? ಅವರಿಬ್ರು ಒಂದಾಗಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಸಮಾಜ ಬಾಂಧವರ ಕೂಡ ಒಂದು ಕನಸು. ಇದಕ್ಕೆ ಏನು ಹೇಳ್ತೀರಿ ಅಂತ? ನೋಡಿ, ನೀವು ಹೇಳೋದು ಅರ್ಥ ಆಯಿತು. ಈಗ ರಾಜ್ಯದಲ್ಲಿ ನಮ್ಮ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ, ಲೆಕ್ಕನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಮಕ್ಕಳು ಮೊಮ್ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ನಮಗೆ. ಹಾಗೆ ಧರ್ಮ್ ಸಿಂಗಿನ ಮಕ್ಕಳು ವಿಜಯ್ ಸಿಂಗ್, ಅಜಯ್ ಸಿಂಗ್ ಕೆಲಸ ಮಾಡತಕ್ಕಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು, ಎಚ್ ಡಿ ರೇವಣ್ಣ ಅವರು, ಸೂರಜ್ ರೇವಣ್ಣ ಅವರು, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡತಕ್ಕಂಥದ್ದು. ಹೀಗೆ ಸಾಕಷ್ಟು ಜನ ರಾಜಕಾರಣಿಗಳಿದ್ದಾವೆ. ಆದರೆ ನಮ್ಮ ಸಮುದಾಯದಲ್ಲಿ ನೀವು ಹೇಳತಕ್ಕಂಥದ್ದು ಏನಪ್ಪ, ದಿವಂಗತ ಬಂಗಾರಪ್ಪನವರ ಮಕ್ಕಳಾದ ಮಧು ಬಂಗಾರಪ್ಪನವರು, ಕುಮಾರ್ ಬಂಗಾರಪ್ಪನವರು ಇಶ್ಯೂವನ್ನು ಹೇಳಿಕೊಂಡು ಕೇಳಿಸ್ತೇನೆ ನನಗೆ ಅನ್ಕೊಳ್ತೀನಿ. ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ಒಂದೊಂದು ಸಮಸ್ಯೆಗಳಿದ್ದಾವೆ. ಆದರೆ ಅವರ ಸಮಸ್ಯೆಗಳನ್ನ ಅಷ್ಟು ಬೀದಿಗೆ ಬರಬಾರ್ದಿತ್ತು. ಅದನ್ನೇ ಹಲವಾರು ಜನ ಪರಿಹಾರ ಮಾಡೋಕ್ಕನ್ನ ನೋಡಿದ್ದಾರೆ. ಮುಂದಿನ ಅವರಿಬ್ಬರೂ ಕೂಡ ವಿದ್ಯಾವಂತರಿದ್ದಾರೆ, ಯಾವರೇನು ಅವಿದ್ಯಾವಂತರಲ್ಲ. ಮಧು ಕೂಡ ನಮ್ಮವರೇ. ಮಧು ಕೂಡ ಒಂದಷ್ಟು ಕೆಪಾಸಿಟಿ ಇರ್ತಕ್ಕಂಥ ಮನುಷ್ಯ. ಕುಮಾರ್ ಬಂಗಾರಪ್ಪನು ಅದೇ ರೀತಿ, ಅದೇನು ದೊಡ್ಡ ವಿಷಯ. ಅದರಿಂದ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಭವಿಷ್ಯ ಕೂಡ ಗಮನದಲ್ಲಿ ಇಟ್ಕೊಂಡು ಬಂಗಾರಪ್ಪನವರು ಈ ಸಮುದಾಯಕ್ಕೆ, ಬಂಗಾರಪ್ಪನವರು ಒಂದೇ ಸಮುದಾಯವನ್ನು ಮಾಡಲಿಲ್ಲ, ಎಲ್ಲ ಸಮುದಾಯವನ್ನೇ ಅವರು ಮುಂದೆ ತೆಗೆದುಕೊಂಡು ಹೋಗಿದರು. ಅದೇ ರೀತಿಯಲ್ಲಿ ಇವರೂ ಕೂಡ ನಮ್ಮ ಸಮುದಾಯ ಜೊತೆ ಹಿಂದುಳಿದ ಎಲ್ಲ ವರ್ಗಗಳನ್ನೇ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾದ ಶಕ್ತಿ ಇಬ್ಬರಲ್ಲಿ ಇದ್ದಾವೆ. ಇಬ್ಬರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ಕಂದ್ರೆ ಅದನ್ನು ಸರಿ ಮಾಡಿಸೋಕ್ಕೂ ಕೂಡ ಪ್ರಯತ್ನ ಪಡ್ತೇವೆ. ಅವ್ರಿಗೂ ಎಲ್ಲಿಯಾದ್ರು ಸಿಕ್ಕಾಗ ಕೂಡ ಹೇಳುತ್ತಾ ಇರ್ತೇವೆ. ಆದರೆ ಒಂದಷ್ಟು ನಾನು ಹೇಳ್ತೀನಲ್ಲ, ಆ ಸ್ವಾರ್ಥತೆಯನ್ನು ಬಿಟ್ಟು ಸಮಾಜ ಅಂತಕ್ಕಂಥದ್ದು ಕೂಡ ಅವರಿಗೆ ಸ್ವಲ್ಪ ಆದರೂ ಕೂಡ ತಲೆಯಲ್ಲಿ ಇರಬೇಕಾಗುತ್ತೆ. ಸಮಾಜ ಇದ್ದರೆ, ಸೊರಬದ ಸಮಾಜ, ಸಾಗರದ ಸಮಾಜ, ಇದೆಲ್ಲ ಇದ್ದರೆ ನಮಗೆ ವಿಧಾನಸಭೆಯಲ್ಲಿ ಹೋಗೋಕ್ಕೂ ಮಂತ್ರಿಗಳು ಮತ್ತು MLAಗಳು ಆಗೋಕ್ಕೆ ಅವಕಾಶ ಇದೆ. ಆದ್ದರಿಂದ ಒಂದಷ್ಟು ಸಮಸ್ಯೆಗಳಿದೆ. ಸಿಕ್ಕಾಗ ಸಮುದಾಯದ ಮುಖಂಡರನ್ನೆಲ್ಲ ಕೂಡಿಸಿಬಿಟ್ಟು ಒಂದು ಸಲ ಸೇರಿಸಿ, ಸನ್ಮಾನ್ಯ BK ಹರಿಪ್ರಸಾದ್ ಅವರು ಹಾಗೂ ಕೋಟ ಅವರ ನೇತೃತ್ವದಲ್ಲಿ ಒಂದು ಸಲ ಕೂಡಿಸಿ ಅವ್ರನ್ನೇ ಒಂದೇ ವೇದಿಕೆಯಲ್ಲಿ ತರಕ್ಕಾಗುವ ಪ್ರಯತ್ನವನ್ನು ನಾವು ಸಮುದಾಯದ ಗುರುಗಳಂತ ಹೇಳಿಕೊಂಡು ನಾವು ಮಾತಾಡತಕ್ಕಂಥ ಒಂದು ಶ್ರಮಪಟ್ಟು ಕೆಲಸ ಮಾಡುತ್ತೇನೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಕೆಲವು ತಿಂಗಳುಗಳ ಹಿಂದೆ ನೀವು ಮತ್ತೆ ಮಧು ಬಂಗಾರಪ್ಪ ಅವರ ನಡುವೆ ಒಂದು ಸಣ್ಣದೊಂದು ಶೀತಲ ಸಮರ ಥರ ಆಯಿತು. ಅದೇ ಈಗ ಆ ಕಾಂಟ್ರವರ್ಸಿ ಈಗೂ ಕೂಡ ನಿಮ್ಮಿಬ್ಬರ ನಡುವೆ ಏನಾದರೂ ಭಿನ್ನ ಅಭಿಪ್ರಾಯ ಈಗೂ ಹಾಗೆ ಇದೆಯಾ, ಅಥವಾ ಈಗ ನೀವಿಬ್ಬರು ಒಗ್ಗಟ್ಟಾಗಿದ್ದೀರಾ ಅಥವಾ ಏನು? ನೋಡಿ, ಒಂದು ಕುಟುಂಬ ಅಂದಾಗ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಒಂದಷ್ಟು ಜಗಳ ಇರ್ತದೆ. ಅದೇ ರೀತಿಯಲ್ಲಿ ಒಂದು ಮಠ ಸಮುದಾಯ ಅನ್ನೆಲ್ಲ ಬಂದಾಗ ಒಂದಷ್ಟು ಅಭಿಪ್ರಾಯ ಭಿನ್ನತೆಗಳು ಎಲ್ಲ ಇದ್ದೇ ಇರ್ತದೆ. ಅದು ಮಧುವಿನ ಅಭಿಪ್ರಾಯಗಳು ಮಧು ಅವರು ಹೇಳಿದ್ದಾರೆ, ನನ್ನ ಅಭಿಪ್ರಾಯಗಳು ನಾನು ಕೂಡ ಹೇಳಿದ್ದೀವಿ. ಅದಕ್ಕರ್ಥ ನಾವು ಆಜನ್ಮ ಶತ್ರುಗಳಲ್ಲ. ನಾವು ಅಭಿಪ್ರಾಯಗಳು ಈಡಿಗರಂದ್ರೆ ಏನಪ್ಪ, ಅವರ ಅಭಿಪ್ರಾಯಗಳು ಬಹಿರಂಗವಾಗಿ ಹೇಳತಕ್ಕಂಥದ್ದು ಅವರು ಹಿಂದೆ ಮುಂದೆ ನೋಡಲ್ಲ. ಅವು ಹೇಳಿದರೆ ನಾವು ಹೇಳಿದ್ದೀವಿ. ಹಾಗಾಗಿ ನಾವು ಆ ಥರ ವಿಷಯವನ್ನ ಮತ್ತು ಮಾತಾಡದೆ, ಆದರೆ ಎಲ್ಲಿ ಸೇರಿಸ್ಕೊಳ್ಳಬೇಕು, ಎಲ್ಲಿ ಸೇರಿಕೋಬೇಕು ಅಂದ ಅಲ್ಲಿ ಸೇರಿಸ್ಕೊಳ್ಬೇಕು. ನಾವು ಬರೀ ಆಜನ್ಮ ಶತ್ರುಗಳಾಗಿ ದೂರ ಇಟ್ಟು ಹೋಗಬಾರದು. ಅದು ಮಧು ಮಾಡೋದು ಒಳ್ಳೆಯದಲ್ಲ, ನಾನು ಮಾಡಿದ್ರು ಒಳ್ಳೆಯದಲ್ಲ. ಹಾಗಾಗಿ ನಾನು ಯಾವತ್ತೂ ಕೂಡ ನನ್ನ ಅಭಿಪ್ರಾಯವನ್ನೇ ಹೇಳ್ತೀವಿ. ಆದರೆ ಯಾರನ್ನೇ ಕೂಡ ಸಂಪೂರ್ಣವಾಗಿ ದೂರ ಇಟ್ಟು ಕೆಲಸ ಮಾಡತಕ್ಕಂಥ ವ್ಯಕ್ತಿತ್ವ ನನ್ನದಲ್ಲ. ನಡುವೆ ಒಂಥರ ಭಿನ್ನ ಅಭಿಪ್ರಾಯ ಆದ ನಂತರ ಏನಾದ್ರು ನೀವಿಬ್ರು ಏನಾದ್ರು ಒಂದೇ ವೇದಿಕೆಯಲ್ಲಿ ಎಲ್ಲಾದ್ರೂ ಅಂತ ಹಿಂಗೆ ಭೇಟಿ ಆಗಿದ್ರೆ? ನಾವು ನೋಡಪ್ಪ, ನಾವು ಸಮುದಾಯ, ನಾವು ವ್ಯಕ್ತಿಗಳಂತದಕ್ಕಿಂತ ನಮ್ಮ ಮುಂದೆ ಇರತಕ್ಕ ನಮ್ಮ ಸಮಾಜ, ನಮ್ಮ ಸಮುದಾಯ, ನನ್ನ ಕನಸಿನ ಈಡಿಗ ಸಮಾಜ, ಆ ಸಮಾಜವನ್ನೇ ಕಟ್ಟಕ್ಕೋಸ್ಕರ ನಾನು ಕೆಲಸ ಮಾಡ್ತೇನೆ. ಅದರಲ್ಲಿ ನನ್ನ ಮುಂದೆ ಇರತಕ್ಕಂಥದ್ದು ಸಮುದಾಯದ ಶ್ರೀಮಂತಗರಲ್ಲ, ಸಮುದಾಯದ ಆರ್ಥಿಕ ಶಕ್ತಿ ಹೊಂದುವರಲ್ಲ. ನನ್ನ ಕಣ್ಣಿನ ಮುಂದೆ ಇರತಕ್ಕಂಥದ್ದು ಕಷ್ಟ ಅನುಭವಿಸುವ, ನೋವಲ್ಲಿರುವ ಈ ಸಮುದಾಯ. ಆ ಸಮುದಾಯವನ್ನೇ ಹೇಗೆ ಮೇಲೆ ತರಬೇಕು ಅಂತ ಹೇಳುವ ಸಮಯದಲ್ಲಿ ನಾನು ಪ್ರಯತ್ನ ಪಡ್ತೇನೆ. ಮತ್ತು ನಮ್ಮಲ್ಲಿ ಈಗ ಪ್ರದೇಶ ಈಡಿಗ ಸಂಘ ಅಂತ ಇದ್ದೆ, ಅದು ಕೂಡ ಸರಿಯಾದ ರೀತಿಯಲ್ಲಿ ಸಮುದಾಯ ಕೆಲಸವನ್ನೇ ಮಾಡ್ತಾ ಇಲ್ಲ. ಅವರು ಕೂಡ ಸ್ವಾರ್ಥಿಗಳಾಗಿ ಅವರು ಕೆಲಸ
ಕೆಲಸ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ನಾವೇನು ಆಳ್ಬೇಕಾದ್ರೆ ರಾಜ್ಯದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಅಂತ ಒಂದು ಸಂಘಟನೆಯನ್ನೇ ಸ್ಥಾಪನೆ ಮಾಡಿ 4 ವರ್ಷವಾಗಿ ಕೆಲಸ ಮಾಡುತ್ತಾ ಇದ್ದೀನಿ. ನಿರಂತರವಾಗಿ ಬರೀ ಕರ್ನಾಟಕ ರಾಜ್ಯ ಅಲ್ಲ, ಕರ್ನಾಟಕ, ಆಂಧ್ರ, ತೆಲಂಗಾಣ, ಗೋವಾ, ಕೇರಳ, ತಮಿಳುನಾಡು, ಮಧ್ಯಪ್ರದೇಶ, ರಾಜಸ್ಥಾನ, ಒರಿಸ್ಸಾ ಎಲ್ಲ ಕಡೆ ಕೂಡ ಕೆಲಸ ಮಾಡುತ್ತಾ ಇದ್ದೀನಿ. ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಡಿಗ, ಬಿಲ್ಲವ, ನಾಮಧಾರಿ, ದೀವರ ಅಂತ ಹೇಳ್ತಾರೆ. ಕೇರಳದಲ್ಲಿ ಈಡವ, ತೀಯ ಅಂತ ಹೇಳ್ತಾರೆ. ತಮಿಳುನಾಡಲ್ಲಿ ಇಲ್ಲತ್ತು ಪಿಳ್ಳ ಸಂಘ ಹಾಗೂ ಅಲ್ಲಿ ನಾಡಾರ್ ಅಂತ ಹೇಳ್ತಾರೆ. ಆಂಧ್ರದಲ್ಲಿ ಶೆಟ್ಟಿ ಬೆಲ್ಲಿಜ, ಯಾತ, ಶ್ರೀಸೈನ ಅಂತ ಹೇಳ್ತಾರೆ. ತೆಲಂಗಾಣದಲ್ಲಿ ಗೌಡ ಅಂತ ಹೇಳ್ತಾರೆ. ಗೋವಾದಲ್ಲಿ ಭಂಡಾರಿ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಭಂಡಾರಿ ಅಂತ ಹೇಳ್ತಾರೆ. ಮಧ್ಯಪ್ರದೇಶ ಜೈಸ್ವಾಲ್ ಅಂತ ಹೇಳ್ತಾರೆ. ಈ ದೇಶದಲ್ಲಿ 85 ಹೆಸರುಗಳಲ್ಲಿ ಈ ದೇಶದ ಜನಸಂಖ್ಯೆಯಲ್ಲಿ 15% ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಈಡಿಗ ಸಮುದಾಯ. ಹಾಗಾಗಿ ದೇಶಾದ್ಯಂತರ ಸಮುದಾಯದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೀವಿ. ಅದಕ್ಕೋಸ್ಕರ ಬರೀ ಒಂದು ಶಿವಮೊಗ್ಗ, ಒಂದು ಮಧು ಬಂಗಾರಪ್ಪ, ಒಂದು ಅದೆಲ್ಲ ನಮ್ಮ ತಲೆಯಲ್ಲಿಲ್ಲ. ಒಂದಷ್ಟು ಸಮಸ್ಯೆಗಳು ಇರುತ್ತದೆ, ಅದನ್ನ ಸರಿ ಮಾಡಿಸಿಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ನಾವು ಮಾಡುತ್ತೇವೆ. ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ನಮಗೆ ಒಂದಿಷ್ಟು ಸಮಯಾವಕಾಶಗಳನ್ನು ಕೊಟ್ಟು ಒಂದಿಷ್ಟು ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದು ನಮ್ಮ ಕೂಜಳ್ಳಿ ಟೈಮ್ಸ್ನ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಇದಾಗಿತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶಕ್ತಿಪೀಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಪ್ರಣವಾನಂದ ಶ್ರೀಗಳ ಜೊತೆ ನಮ್ಮ ಮಾತುಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಕೂಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ.